ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತುಮಕೂರು ಲೋಕಸಭಾ ಕ್ಷೇತ್ರದ ಅಖಾಡ ಅಕ್ಷರಶಃ ರಂಗೇರಿದ್ದು ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನು ಪಡೆಯುತ್ತಿದೆ. ಈ ಕ್ಷೇತ್ರದಲ್ಲಿ ಒಂದು ವಿಭಿನ್ನ ರೀತಿಯ ವಾತಾವರಣ ಸೃಷ್ಟಿಯಾಗಿರುವುದು ವಿ ಸೋಮಣ್ಣ ಭಾಜಪ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವುದರಿಂದ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಜಿ ಸಂಸದ ಎಸ್ಪಿ ಮುದ್ದನಮೇಗೌಡ ಕಣಕ್ಕಿಳಿದರೆ ಬಿಜೆಪಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣನವರು ಕಣಕ್ಕಿಳಿದಿದ್ದಾರೆ. ವಿ ಸೋಮಣ್ಣನವರು ಹಿಂದೆ ಸಚಿವರಾಗಿ, ಶಾಸಕರಾಗಿ ಬಹಳಷ್ಟು ಪಕ್ಷಗಳಲ್ಲಿ ಜೆಡಿಎಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಬಿಜೆಪಿ ಪಕ್ಷದಲ್ಲಿ ಕಾರ್ಯನಿರ್ವಹಿಸಿದವರು. ಇದೀಗ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ದೇವೇಗೌಡರ ಮಾನಸ ಪುತ್ರ ಎಂದು ಹೆಸರು ಪಡೆದಿದ್ದಂಥ ಸೋಮಣ್ಣ ಯಡಿಯೂರಪ್ಪನವರ ಅಭಿಮಾನ ಮತ್ತು ವಿಶ್ವಾಸವನ್ನ ಅತಿ ಹೆಚ್ಚಾಗಿ ಗಳಿಸಿದ್ದರು. ಆದರೆ ಇದೀಗ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಅವರ ಸ್ಪರ್ಧೆಯಿಂದ ಅಕ್ಷರಶಃ ಈ ಕ್ಷೇತ್ರ ರಣಾಂಗಣವಾಗಿ ಮಾರ್ಪಾಡಾಗಿದೆ. ಬನ್ನಿ ನಾವೀಗ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮಧುಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದೇವೆ. ಮಧುಗಿರಿ ಪಟ್ಟಣದಿಂದ ನಾವು ಮತದಾರರ ಜನಾಭಿಮತವನ್ನು ತಿಳಿಯಲು ಹೊರಟಿದ್ದೇವೆ. ಬನ್ನಿ ಜನ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಸರ್ ನಾವು ಬಿಜೆಪಿ. ಯಾವ ಕಾರಣಕ್ಕೆ ಬಿಜೆಪಿಗೆ ಬೆಂಬಲ? ಬಿಜೆಪಿ ಅಂದರೆ ಸೆಂಟ್ರಲ್ ಆಗಿ ಮೋದಿ ಇರಬೇಕು ಅಂತ ನಮ್ಮ ಆಸೆ. ಮೋದಿ ಅವರು ಕೆಲಸ ಮಾಡಿರೋದ್ರಿಂದ, ಮೋದಿ ಕೆಲಸದಿಂದ ಬಿಜೆಪಿ ಸೋಮಣ್ಣವರು ಒಳ್ಳೆ ಮನುಷ್ಯ ಅಂತೇಳಿ ಸೋಮಣ್ಣಗೆ ಸರಿ ಇದು ಮಾಡ್ತಾ ಇದ್ದಾರೆ. ಮುದ್ದನಮೇಗೌಡರು ಒಳ್ಳೆ ವ್ಯಕ್ತಿ, ಇಲ್ಲೇ ಸಂಸದರಾಗಿದ್ರು, ತುಂಬಾ ಅಭಿವೃದ್ಧಿ ಮಾಡ್ಯಾರ ಮಧುಗಿರಿನ ಅಂತಾರೆ. ಅಂದ್ರೆ ನಮ್ಗೆ ಅಷ್ಟೊಂದು ಇದಿಲ್ಲ. ಈ ಸಾರಂತೂ ಬಿಜೆಪಿ ಎಲ್ಲೆಲ್ಲಿ ಕಳೆದ್ರೆ ಬಿಜೆಪಿ ಅಂದ್ರೆ ನಾವು ಬಿಜೆಪಿ ಹಾಕ್ಲೇಬೇಕು ಅಂತ ತೀರ್ಮಾನ ಮಾಡಿದ್ವಿ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ ಸರ್. ಯಾವ ಕಾರಣಕ್ಕೆ ಬಿಜೆಪಿ ಬೆಂಬಲಿಸ್ತೀರಿ ಸರ್? ಸರ್ ಬಿಜೆಪಿ ಅಂದ್ರೆ ಸೆಂಟ್ರಲ್ ಮುಖ್ಯ. ನಮಗೆ ಸೆಂಟ್ರಲ್ ಮುಖ್ಯ. ನಾವು ವ್ಯಕ್ತಿ ನೋಡ್ತಾ ಇಲ್ಲ, ಪಕ್ಷ ನೋಡ್ತೀವಿ ಅಷ್ಟೇ. ವ್ಯಕ್ತಿ ನೋಡ್ತಾ ಇಲ್ಲ, ಪಕ್ಷ ನೋಡ್ತೀವಿ. ಬಿಜೆಪಿ ಅನ್ನೋ ಒಂದು ಗುರುತಿಂದ ಒಂದು ನಾಯಿ ನಿಂತ್ಕೊಂಡ್ರೆ ಆಗ್ತೀವಿ. ಬಿಜೆಪಿಯಿಂದ ಯಾರು ನಿಂತ್ಕೊಂಡ್ರು ಆಗ್ತೀವಿ. ಮೇನ್ ನಮ್ ಬಿಜೆಪಿ. ಮುದ್ದನಮೇಗೌಡರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಮುದ್ದನಮೇಗೌಡ ಅವರು ಯಾರೇ ಆದ್ರೂ ಕಾಂಗ್ರೆಸ್ ನಾವು ಹಾಕಲ್ಲ. ಯಜಮಾನ್ರೆ ವೋಟ್ ಯಾರಿಗೆ ಹಾಕ್ತೀರಾ ಈ ಬಾರಿ? ನಾವು ಹಾಕೋದು ಬಿಜೆಪಿಗೆ. ಬಿಜೆಪಿ? ಬಿಜೆಪಿ. ಕಾಂಗ್ರೆಸ್ ಹಾಕಲ್ಲ? ಯಾರಿಗೂ ಹಾಕಲ್ಲ, ಬಿಜೆಪಿಗೆ. ಬಿಜೆಪಿಗೆ? ಬಿಜೆಪಿನೇ. ಏನಕ್ಕೋಸ್ಕರ ಹಾಕ್ತೀರಾ ಬಿಜೆಪಿ? ಸ್ಟ್ಯಾಂಡರ್ಡ್ ಪಕ್ಷ. ಸ್ಟ್ಯಾಂಡರ್ಡ್ ಪಕ್ಷ. ಸ್ಟ್ಯಾಂಡರ್ಡ್ ಪಕ್ಷ ಹಾಕೋದೇ ಬಿಜೆಪಿಗೆ. ಈ ಕ್ಷೇತ್ರದಲ್ಲಿ ಲೋಕಸಭೆ ಅಭ್ಯರ್ಥಿಗಳಿಗೆ ಯಾರು ಕಣದಲ್ಲಿದ್ದಾರೆ ಸರ್? ಸರ್ ಮುದ್ದನಮೇಗೌಡರೊಬ್ರು, ಇವರು ಸೋಮಣ್ಣರೊಬ್ರು. ತಮ್ಮ ಬೆಂಬಲ ಯಾರಿಗೆ ಸರ್? ಮುದ್ದನಮೇಗೌಡರಿಗೆ. ಮುದ್ದನಮೇಗೌಡ ಯಾವ ಕಾರಣಕ್ಕೋಸ್ಕರ? ಯಾವ ಕಾರಣಕ್ಕೆ ಅಂದ್ರೆ ಅವರು ಒಳ್ಳೆ ವ್ಯಕ್ತಿ. ಇವರು ಬೇರೆ ಕ್ಷೇತ್ರದವರು, ನಮಗೆ ಕೈಗೆ ಸಿಗ್ತಾರೆ ಇವರಾದ್ರೆ. ಅದ್ರ ಮೇಲೆ ಇವ್ರು ಜಡ್ಜ್ ಆಗಿದ್ದಾರೆ, ಒಳ್ಳೆ ಇದು. ನಮ್ಗೆ ಅದು ಮುದ್ದನಮೇಗೌಡ್ರೆ ಉತ್ತಮ. ತಮ್ಮ ಬೆಂಬಲ ಯಾರಿಗಿದ್ರೆ ಏನಿದೆ ಸರ್? ಪಬ್ಲಿಕ್ಕಿಗೆ ಒಳ್ಳೇದು ಮಾಡೋ ಅಂಥವ್ರು ಯಾರೂ ಇಲ್ಲ. ಅವ್ರವ್ರು ದೋಚ್ಕೊಂಡು ಹೋಗೋವಂಥವ್ರು ಬಿಟ್ರೆ ಅಷ್ಟೇ. ಅಂದ್ರೆ ಆಯ್ಕೆಯಾದವರು ಯಾರು ಸಾರ್ವಜನಿಕವಾಗಿ ಕಾರ್ಯ ಮಾಡೋ ಕೆಲಸ ಯಾರು ಮಾಡೋರಿಲ್ಲ ಸರ್. ಎಲ್ಲರೂ ಅವ್ರವ್ರ ಸ್ವಾರ್ಥ ಕೆಲಸ ಮಾಡ್ಕೊಂಡು ಅವ್ರ ಮುಂದೆ ಬರೋದು ನೋಡ್ಕೊಂತಾರೆ. ಬಟ್ ಜನಗಳಿಗೆ ಅದ್ ಮಾಡಿದೀವಿ ಇದ್ ಮಾಡಿದೀವಿ ಅಂತ ಹೇಳ್ಕೊಂತಾರೆ ಬಿಟ್ರೆ ಯಾರು ಏನ್ ಮಾಡಿದ್ದಾರೆ? ಜನಗಳ ದುಡ್ಡನ್ನೇ ಅವ್ರು ದೋಚ್ಕೊಂಡು ಮತ್ತೆ ಜನಗಳಿಗೆ ಕೊಡ್ತಿರ್ತಾರೆ ಬಿಟ್ರೆ. ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಏನು? ಅಯ್ಯೋ ಬೇಡ ಸರ್ ಅವೆಲ್ಲ ನಮ್ಗೆ. ಯಾಕೆ ಅದು ಫ್ರೀ ಬಸ್ಸು ಅಂತೆಲ್ಲ ಮಾಡಿ ಹೆಣ್ಮಕ್ಳೆಲ್ಲ ಜಗಳ ಇಟ್ಕೊಳ್ಳೋ ಸ್ಟೇಜಿಗೆ ತಂದಿಡೋದಕ್ಕಿಂತನೂ ಸ್ಟೂಡೆಂಟ್ಗಳಿಗೋ ಅಥವಾ ಹೆಲ್ತ್ ಇಶ್ಯೂಸ್ ಇರೋಂಥ ತುಂಬ ಜನ, ಎಷ್ಟೋ ಜನ ಸಫರ್ ಮಾಡ್ತಾ ಇರ್ತಾರೆ. ಅಂದರೆ ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ, ಈಗ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲೆಲ್ಲ ದುಡ್ಡಿಟ್ಟು ಖರ್ಚು ಮಾಡ್ಕೊಂಡು ಅವ್ರು ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೆ ಆಗದೆ ಇರೋವಂಥ ಸ್ಟೇಜಲ್ಲಿ ಇರೋವಂಥವ್ರಿಗೆಲ್ಲನೂ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲೇ ಆ ಫೆಸಿಲಿಟೀಸ್ನ ಕೊಡೋ ಥರ ಮಾಡಿದರೆ ಎಷ್ಟೋ ಹೆಲ್ಪ್ ಆಗೋದು ಪಬ್ಲಿಕ್ಕಿಗೆ. ಭಾಗ್ಯಗಳಿಗಿಂತ ಆರೋಗ್ಯ ಶಿಕ್ಷಣಕ್ಕೆ ಬೆಲೆ. ಹೌದು ಹೌದು, ಅದು ಬೆಟರ್ ಅಂತ ನನ್ನ ಪ್ರಕಾರ, ನನ್ನ ಅನಿಸಿಕೆ. ಕಾಂಗ್ರೆಸ್ ಬಿಟ್ಟಿ ಭಾಗ್ಯಗಳಿಗೆ ಬೆಲೆ ಇಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ? ಅದೆಲ್ಲ ಅವಶ್ಯಕತೆ ಇರ್ಲಿಲ್ಲ ಸರ್. ಹೆಣ್ಮಕ್ಳಿಗೆ ಫ್ರೀ ಬಸ್ ಅನ್ನೋದು ಏನು ಅವಶ್ಯಕತೆ ಇರ್ಲಿಲ್ಲ. ಯಾಕೆಂದ್ರೆ ಈಗ ಅವಶ್ಯಕತೆ ಇರೋರು ಹೋಗ್ತಾರೆ, ಇಲ್ದೇ ಇರೋರು ಹೋಗ್ತಾರೆ. ಇಲ್ದೇ ಇರೋರು ಸುಮ್ನೆ ಆದ್ರೂ ಹೋಗಿ ಇರೋರಿಗೆ ತೊಂದರೆ ಆಗ್ತಿದೆ ತುಂಬಾ. ಅಂದ್ರೆ ಭಾಗ್ಯಗಳಿಂದ ಬಹಳ ಚೆನ್ನಾಗಿ ತೊಂದರೆ ಆಗ್ತದೆ. ಹೌದೌದು. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಇಲ್ಲಿ ಕಾಂಗ್ರೆಸ್ ಸರ್. ಇಲ್ಲಿ ಯಾವ ಕಾರಣಕ್ಕೋಸ್ಕರ ಸರ್? ಕಾರಣಕ್ಕೆ ಅಂತಂದ್ರೆ ಇಲ್ಲಿ ಲೋಕಲ್ ಅಭ್ಯರ್ಥಿ ನಮಗೆ ಮುದ್ದನಮೇಗೌಡರು. ಹಂಗಾಗಿ ಇಲ್ಲಿ ರಾಜಣ್ಣವರು ಇಲ್ಲಿ ಹೆಚ್ಚಿನ ಕೆಲಸ ಮಾಡ್ತಾರೆ. ನಮ್ಗೆ ಅವ್ರದ್ದು ಸಪೋರ್ಟ್ ಚೆನ್ನಾಗಿದೆ. ನಿಮ್ಮ ಮತ ರಾಜಣ್ಣಗೋಸ್ಕರ? ಮುದ್ದನಮೇಗೌಡರು ಅನ್ನೋದಕ್ಕಿಂತ ರಾಜಣ್ಣವ್ರ ಫೇವರ್ ಆಗಿ ನಾವು ರಾಜಣ್ಣ ಫೇವರ್ ಕಾಂಗ್ರೆಸ್. ಯಾಕೆಂದ್ರೆ ಇಲ್ಲಿ ಕೆಲಸ ಮಾಡೋರೆ ಅವರು. ನಮ್ಮ ಮಧುಗಿರಿ ಯಾರು ಇದು 10-15 ವರ್ಷ ಇಲ್ಲಿ ದಳ ಇದ್ರು ಏನು ಮಾಡಕ್ ಆಗ್ಲಿಲ್ಲ. JDS
ಅವ್ರಿಗೆ ಕೆಲಸ ಮಾಡೋದು ಅಂದರೆ ನಂಬರ್ 1 ಇಲ್ಲಿ ಮಧುಗಿರಿ ಅವರೇ, ರಾಜಣ್ಣವರೇನೆ. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಮೋದಿ. ಮೋದಿ. ಯಾವ ಕಾರಣಕ್ಕೆ ಮೋದಿಗೆ ಬೆಂಬಲಿಸ್ತೀರಿ ಸರ್? ಮೋದಿ 3 ಸ್ಥಾನಕ್ಕೆ ಅವನಿಗೆ, ನಮ್ಮ ಇಂಡಿಯಾ ತಗೊಂಡ 3 ಸ್ಥಾನಕ್ಕೆ ಐತೆ. ಹಾಗಾಗಿ ಮೋದಿ ಹಾಗಾಗಿ ವೋಟ್ ಹಾಕ್ಬೇಕು ನಾವು. ವಿ ಸೋಮಣ್ಣ ಗೆಲ್ತಾರೆ ಫಿಕ್ಸು 100%. ವಿ ಸೋಮಣ್ಣ ಹೊರಗ್ನವರು ಅಂತಾರಲ್ಲ ಸರ್? ಹೊರಗ್ನವ್ರು ಆದ್ರೆ ಏನು, ಯಾವ ಪಾಕಿಸ್ತಾನದಿಂದ ಬಂದವರು ಅವರು? ನಮ್ಮ ದೇಶದವ್ರು ತಾನೇ ಅವರು, ನಮ್ಮ ರಾಜ್ಯದವ್ರು ತಾನೇ. ಪಾಕಿಸ್ತಾನದಿಂದ ಬಂದಿದ್ರೆ ಬೇರೆ ಅಂತ ಹೇಳ್ಬೋದು. ಮುದ್ದನ್ಮೇಗೌಡ ಸ್ಥಳೀಯರು ವಿ ಸೋಮಣ್ಣ ಹೊರಗ್ನವರು ಅಂತಾರೆ. ಇಲ್ಲಿ ಇಲ್ವೇ ಇಲ್ಲ. 100% ಪಕ್ಕ ವಿ ಸೋಮಣ್ಣ ಗೆಲ್ತಾರೆ. ಮೋದಿ ಅಲೆ ಐತೆ ಇಲ್ಲಿ. ಮೋದಿ ಅಲೆ ಐತೆ. ವಿ ಸೋಮಣ್ಣನೇ ಫಿಕ್ಸು. ಬಿಜೆಪಿನೇ ಬರೋದು. 28ಕ್ಕೆ 28 ಬಿಜೆಪಿ. ಈ ಬಾರಿ ಯಾರಿಗೆ ವೋಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಬಿಜೆಪಿಗೆ. ಬಿಜೆಪಿಗೆ ಯಾವ ಕಾರಣಕ್ಕೋಸ್ಕರ ಬಿಜೆಪಿಗೆ ಹಾಕ್ತೀರಾ ಸರ್? ಅವನು ಪಾಣಿಗಳಿಗೆ ದುಡ್ಡು ಹಾಕ್ತಾನೆ ಲಕ್ಷಣವಾಗಿ ಬಡವ್ರ ಬಗ್ಗರಿಗೆ, ಅದರಿಂದ ಹಾಕ್ತೀವಿ. ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲೂ ಭಾಗ್ಯಗಳೆಲ್ಲ ಕೊಡ್ತಾವ್ರಲ್ಲ ಸರ್? ಅವ್ರು ಹೆಂಗಸರು ಕೊಟ್ಕೊಂಡ್ಬೋದು, ಗಂಡಸರಿಗೆ ಏನು ಕೊಡ್ಗಿಡ್ತಾರೆ? ಗಂಡಸರಿಗೆ ಏನು ಕೊಡಲ್ಲ. ಕೊಡೋದೇ ಬೇಡ. ಅದು ಪೋಸ್ಟ್ ಆಫೀಸ್ ನಾವು ದುಡ್ಡು ಬರ್ತಿದ್ವು, ಅವು ತೆಗೆದ್ಬಿಟ್ರು. ಬಡವ್ರ ಬಗ್ಗರ ಗತಿ ಯಾರು ಕಾಂಗ್ರೆಸ್ನವರು ತೆಗೆದಿದ್ದು. ಪೆನ್ಷನ್ ಬರ್ತಿತ್ತು, ಅದನ್ನು ತೆಗೆದ್ಬಿಟ್ಟು ಯಾಕೆ ಹಾಕ್ತಾರೆ? ಅವನಿಗೆ ಯಾಕೆ ಹಾಕ್ಬೇಕು? ಸಿದ್ದರಾಮಯ್ಯ ಗೌರ್ಮೆಂಟ್ ವೋಟ್ ಹಾಕೋದ್ ಬೇಡ ಅಂತ. ವೋಟ್ ಹಾಕೋದೇ ಇಲ್ಲ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಮುದ್ದನ್ಮೇಗೌಡರು. ಯಾವ ಕಾರಣಕ್ಕೆ ಸರ್? 2 ಬಾರಿ ಗೆದ್ದಿದ್ರು. ನಮ್ಮ ಕಡೆಗೆ ಒಳ್ಳೆ ಕೆಲಸ ಮಾಡಿದ್ರೆ MP ಆದಾಗ. ಆಮೇಲೆ ನಮ್ಮ KNR ಮಕ ನೋಡ್ಕೊಂಡು ನಾವು ಮುದ್ದನ್ಮೇಗೌಡರು ಮಾಡ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಕಣದಲ್ಲಿ? ವಿ ಸೋಮಣ್ಣ ಮತ್ತೆ ಮುದ್ದನ್ಮೇಗೌಡರು. ತಮ್ಮ ಬೆಂಬಲ ಯಾರಿಗೆ ಸರ್? ಮುದ್ದನ್ಮೇಗೌಡರಿಗೆ. ಮುದ್ದನ್ಮೇಗೌಡರು ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂದ್ರೆ ಅವ್ರು ಲೋಕಲ್ ಅವರು. ಇವಾಗ ಹೆಂಗಸರೇ ಫ್ರೀ ಮಾಡಿದ್ರು. ನಮ್ದು ಸ್ಕೂಲ್ ಮಕ್ಕಳುದೇ ಫ್ರೀ ಮಾಡಿಬಿಟ್ಟಿದ್ರೆ ಮಕ್ಕಳು ಮರಿ ಓಡಾಡೋರು. ಈ ದೊಡ್ಡವ್ರು ಹೆಂಗಸರು ಮಾಡಬಾರ್ದಾಗಿತ್ತು. ಇವ್ರ ಎತ್ತಿ ನಾನು ಸ್ವತಂತ್ರ ಕೊಡ್ತಾವ್ನೆ ಅಂತವ್ನೆ. ಏನು ಕೊಟ್ಟವ್ನು ಸರ್? ಮೋದಿಗೆ ಓಟ್ ಹಾಕ್ಬೇಕು ನಾವು. ಮೋದಿಗೆ ಓಟ್ ಹಾಕ್ಬೇಕು. ಈ ಸರಿನು ಮೋದಿನೇ ಸ್ವತಂತ್ರವಾಗಿ ನಿಂತ್ಕೊಂಡ್ರೆ ವರ್ಷಕ್ಕೆ ಎಲ್ಲ 6,000 ದುಡ್ಡು ಹಾಕ್ತಾರೆ. ದುಡ್ಡು ಗೌರ್ಮೆಂಟ್ ತುಂಬಾ ಭಾಗ್ಯಗಳೆಲ್ಲ ಕೊಟ್ಟೈತೆ ಸರ್, ಅವೆಲ್ಲ ಕೊಟ್ಟವ್ರೆ. ಯಾವ ಅನುಕೂಲನೇ ಅದಿಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಇಂದ ಅನುಕೂಲ ಇಲ್ಲ ಜನಕ್ಕೆ. ಸರ್, ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರ್ಯಾರಿದ್ದಾರೆ ಸರ್? ಯಾವ್ಯಾವ ಪಕ್ಷದಿಂದ ಅಭ್ಯರ್ಥಿಗಳಿದ್ದಾರೆ ಸರ್? ಇವರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, ಮುದ್ದನ್ಮೇಗೌಡರು, ಸೋಮಣ್ಣವ್ರು ಇದ್ದಾರೆ. ಅದರಲ್ಲಿ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಬಂದಿರೋದು ಹೌದು, ಆದರೆ ಇವಾಗ ದೇಶದ ಅಭಿವೃದ್ಧಿಗೋಸ್ಕರ, ದೇಶದ ಆರ್ಥಿಕತೆಗೋಸ್ಕರ, ದೇಶದ ಮುಖ್ಯವಾಗಿ ಭದ್ರತೆಗೋಸ್ಕರ ಬಿಜೆಪಿ ಎಂದು ಎಲ್ಲ ಜನಗಳು ಬಯಸಿದ್ದಾರೆ. ಈ ಒಂದು ದೃಷ್ಟಿಯಿಂದ ನಮ್ಮ ಪಕ್ಷದವರು ಆಗಲಿ, ಜನತೆ ಆಗಲಿ, ಯಾರೇ ಒಂದು ಜನತೆ ಆಗಲಿ ದೇಶದ ಭದ್ರತೆಗೋಸ್ಕರ ಈ ಸಲ ಬಿಜೆಪಿ ಅಂತಿದ್ದಾರೆ. ಇದು ಮೊದಲನೆಯದ ಕಾರಣ ಆಗುತ್ತೆ. ಸರ್, ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಮ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷಕ್ಕೆ. ಬಿಜೆಪಿ. ಯಾವ ಕಾರಣಕ್ಕೆ ಬಿಜೆಪಿಗೆ? MP ಎಲೆಕ್ಷನ್ ಎಲ್ಲ ಬಿಜೆಪಿಗೆ ಹಾಕಿರೋದು. MP ಎಲೆಕ್ಷನ್ ಅಲ್ಲಿ ಎಲ್ಲರೂ ಬಿಜೆಪಿಗೆ. MP ಎಲೆಕ್ಷನ್ ಅಲ್ಲಿ ವೋಟ್ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಾವಿನ್ನ ಡಿಸೈಡ್ ಮಾಡಿಲ್ಲ. ಯಾಕೆ? ಯಾವಾಗ ಮಾಡೋದು ಹಾಕುವಾಗ. ಈ ಬಾರಿ ಎಲೆಕ್ಷನ್ ಅಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿನೇ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಕಾಂಗ್ರೆಸ್ಗೆ ಬಿಜೆಪಿಗೆ? ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ದೇಶ ಉಳಿಬೇಕು ಅಂದ್ರೆ ಮೋದಿ ಬೇಕು. ದೇಶ ಉಳಿಬೇಕು ಅಂದ್ರೆ ದೇಶ ಉಳಿಬೇಕು ಅಂದ್ರೆ ಮೋದಿ ಬೇಕು. ಕಾಂಗ್ರೆಸ್ ಪಕ್ಷ ತುಂಬಾ ಭಾಗ್ಯಗಳು ಕೊಟ್ಟಿದೆ. ಯಾವ ಭಾಗ್ಯನ ಪುಕ್ಷಟ ಭಾಗ್ಯ? ಅದ ಗಂಡಸರು ಕಿತ್ತು ಹೆಂಗಸರು ಕೊಟ್ಟಾರ. ಯಾರು ಹೇಳಿದ್ರು? ರೈತರನ್ನೆಲ್ಲ ಹಾಳು ಮಾಡಾಕಿರಿ ರೈತರನ್ನ. ಅಂದ್ರೆ ಕಾಂಗ್ರೆಸ್ ಪಕ್ಷ ರೈತರಿಗೆ ಹಾಳಾಯ್ತು. ಯಾಕೆ ಹಾಳಾಯ್ತು ಅಂದ್ರೆ ಈಗ ಸೋಂಬೇರಿ ಮಾಡ್ಬಿಟ್ರು ಜನಗಳನ್ನ. ಸೋಂಬೇರಿ ಮಾಡ್ಬಿಟ್ರು. ಈಗ ಎಣ್ಣೆ 3 ಸರಿ ರೇಟ್ ರೈಸ್ ಮಾಡಿದ್ರು. ಇನ್ನೇನು ಬೇಕಣ್ಣ ಅದರಲ್ಲಿ? ಆಮೇಲೆ ಪುಕ್ಷಟೆ ಅಕ್ಕಿ ಕೊಡ್ತೀವಿ ಅಂದರು. ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು, ಸೆಂಟ್ರಲ್ 5 kg ಕೊಡ್ತಾರೆ. ಸ್ಟೇಟ್ ಗೌರ್ಮೆಂಟ್ ದುಡ್ಡು ಕೊಡ್ತಿದ್ದು. ದುಡ್ಡೇನು ತಿಂತೀರಾ? ದುಡ್ಡೇ ತಿಂತೀವಣ್ಣ. ಅದರಲ್ಲೂ ಈಗ ಉಚಿತದ ಬಸ್ತು ಈಗ ಮಕ್ಳಿಗೆ ಕೊಡ್ಬೇಕಾಯ್ತು, ಯಾರು ವಿದ್ಯಾಭ್ಯಾಸ ಕೊಡ್ಬೇಕಾಯ್ತು, ಕುಂಟ್ರು ಕೊಡ್ಬೇಕಾಯ್ತು. ಬರೀ ಇವ್ರಿಗೆ ಕೊಟ್ಟ ಪ್ರಯೋಜನ ಐತೆ. ಯಜಮಾನ್ರೆ, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷ? ಬಿಜೆಪಿ. ಇವ್ರು ಇಲ್ಲಿ ಕಾಂಗ್ರೆಸ್ ಅಲ್ಲಿ ಅನುಭವದಾರರು ಯಾರು ಇಲ್ಲ. ಅನುಭವಿಸ್ತಾರೆ ಯಾರು ಇಲ್ಲ. ಎಲ್ಲ ಅಲ್ಲಿ ಇಲ್ಲಿ ಓದ್ಕೊಂಡು ಇಂದಿರಾ ಗಾಂಧಿಗೆ ಲಾಸ್ಟ್ ಕಾಂಗ್ರೆಸ್ ಪಾರ್ಟಿ ಅನುಭವದಾರರು ಯಾರು ಅಂದ್ರೆ ತುಂಬಾ ಭಾಗ್ಯಗಳನ್ನ ಕೊಟ್ಟಿದೆ. ಕೊಟ್ಟಿದ್ರು ಬರೀ ಹೆಂಗಸರಿಗೆ ಮಾತ್ರ ಕೊಟ್ಟಿದ್ದಾರೆ. ಗಂಡಸರಿಗೆ ಏನು ಕೊಟ್ಟಿಲ್ಲ. ಗಂಡಸರಿಗೆ ಬೆಲೆನೇ ಇಲ್ಲ. ಗಂಡಸರಿಗೆ ಕಾಂಗ್ರೆಸ್ ಪಕ್ಷ ಪಾರ್ಟಿನಲ್ಲಿ ಬೆಲೆನೇ ಇಲ್ಲ. ಇಲ್ಲ. ಅಂದ್ರೆ ಪುರುಷ ಮತದಾರರ ಅವಶ್ಯಕತೆ ಇಲ್ಲ. ಇಲ್ಲ, ಬರೀ ಹೆಂಗಸರು ಬೇಕು ಅವ್ರಿಗೆ. ಹೆಂಗಸರು ಬೇಕು. ಇಲ್ಲಿ ವಿ ಸೋಮಣ್ಣ ವರ್ಗನವರು ಅಂತಾರೆ. ಆಗ್ಲಿ, ನಾವು ಮೋದಿಗೆ ಹಾಕ್ತೇವೆ. ಮೋದಿ ಮುಖ ನೋಡ್ಕೊಂಡು ಮೋದಿಗೆ ಹಾಕ್ತಾರೆ. ಹೌದು. ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡೈತೆ ಅಂತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ?
ನಮ್ಮ ದುಡ್ಡೇ ತಗೊಂಡು 2,000 ಆಗ್ತಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದ್ರೆ ನಿಮ್ ಗಂಡಸರು ದುಡ್ಡು ತಗೊಂಡೋಗಿ ಹೆಂಗಸರಿಗೆ ಆಗ್ತಾವ್ರೆ. ಹೆಂಗಸರಿಗೆ ಆಗ್ತಾವ್ರೆ. ಯಜಮಾನ್ರೆ, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಾವು ಕಾಂಗ್ರೆಸ್ಗೆ ಮಾಡಬೇಕು. ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್? ಸಿದ್ದರಾಮಯ್ಯ 5 ಗ್ಯಾರಂಟಿ ಮಾಡ್ಯಾನಲ್ರಿ, ಅದರಿಂದ ಮಾಡ್ಲೇಬೇಕು. ತಮ್ಮ ಮತ ಯಾವ ಪಕ್ಷಕ್ಕೆ ಈ ಬಾರಿ ಚುನಾವಣೆಯಲ್ಲಿ? ಮತ ಈ ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ಕಾರಣಕ್ಕೋಸ್ಕರ ಸರ್? ಯಾವ ಮತ ಅದಕ್ಕೆಂದ್ರೆ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ತಾವು ಯಾವ ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಿ? ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿಜಿ ಇರಬೇಕು, ನಮ್ಮ ದೇಶಕ್ಕೆಲ್ಲ ಒಳ್ಳೇದು ಮಾಡ್ತಾವ್ರೆ, ರೈತರಿಗೆ ಮತ್ತೆ ನಮ್ಮ ಕೊರೋನಾ ಬಂದಾಗೆಲ್ಲ ನೋಡ್ಕೊಂಡವ್ರೆ. ಮೋದಿಜಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಇದು ಸರಿ ಇಲ್ಲ ಈ ಪಕ್ಷ, ಇದು ಏನು ಬೆಂಬಲ ಇಲ್ಲ, ಏನು ಮಾಡ್ತಾ ಇಲ್ಲ. ಇದು ಯಾವ ಪಕ್ಷ ಮಾಡ್ತಾ ಇಲ್ಲ? ಕಾಂಗ್ರೆಸ್ ಸರಿ ಇಲ್ಲ, JDS ಸರಿ ಇಲ್ಲ, ಬಿಜೆಪಿನೇ ಬರ್ಬೇಕು. ಬಿಜೆಪಿನೇ ಬರ್ಬೇಕು. ಬಿಜೆಪಿನೇ ಬರ್ಬೇಕು. ಕಾಂಗ್ರೆಸ್ ಪಕ್ಷ ತುಂಬಾ ಭಾಗ್ಯಗಳನ್ನ ಕೊಟ್ಟೆ. ಅದೇನಕ್ಕೆ ಎಲ್ಲ ಇನ್ನೊಬ್ರು ತಕ್ಕಿದ್ಕಂತಾರೆ, ಅವ್ರು ತಗೊಡ್ತಾರೆ ಅಷ್ಟೇ. ಅಂದ್ರೆ ಭಾಗ್ಯಗಳು ಈ ಚುನಾವಣೆಯಲ್ಲಿ ಕೆಲಸ ಏನಿಲ್ಲ. 6 ತಿಂಗಳಾಯ್ತು, ವರ್ಷ ಆಯ್ತು, ಕೆಲವ್ರಿಗೆ ಬೀಳ್ತಾ ಐತೆ, ಕೆಲವ್ರಿಗೆ ಬೀಳ್ತಾ ಇಲ್ಲ ಅಷ್ಟೇ. ಯಜಮಾನ್ರೆ, ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೋಸ್ಕರ ಬಿಜೆಪಿಗೆ ಬೆಂಬಲಿಸ್ತಾ ಇದ್ದೀರಾ? ಬಿಜೆಪಿ ಅಂದ್ರೆ ಸೆಂಟ್ರಲ್ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಇದು ಮಾಡ್ಯವ್ರೆ. ಬಿಜೆಪಿ. ಬಿಜೆಪಿಗೆ. ಕಾಂಗ್ರೆಸ್ ಭಾಗ್ಯಗಳ ಬಗ್ಗೆ ತಮ್ಮ ಎಲ್ಲ ಬಿಡ್ರಿ, ಬಿಲ್ಡರ್ ಇವರು ಏನು ಮಾಡಕ್ ಆಗೋದ್ರು ಮಾಡೋದಿಲ್ಲ ಅವರು. ಅಂದ್ರೆ ನೀವು ಸೋಮಣ್ಣ ಅವ್ರ ನೋಡಿ ಓಟ್ ಹಾಕ್ತೀರಾ ಅಥವಾ ಮೋದಿ ಅವ್ರನ್ನ ನೋಡಿ ಸೆಂಟ್ರಲ್ ನೋಡಿ ಓಟ್ ಹಾಕ್ತಿದ್ರ? ಸೆಂಟ್ರಲ್ ಸೋಮಣ್ಣ ನೋಡ್ಬೇಕು, ಮೋದಿ ನೋಡ್ಬೇಕು, ಇಬ್ರು ನೋಡಿ ತಾನೇ ಬಿಜೆಪಿ ಬರೋದು. ಹೌದು ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಮೋದಿ ಬೇಕು ಸರ್. ಮೋದಿ ಬೇಕು. ಮೋದಿ ಬೇಕು. ಅಂದ್ರೆ ತಮ್ಮ ಮತ ಬಿಜೆಪಿಗ ಕಾಂಗ್ರೆಸ್ಗ? ಬಿಜೆಪಿಗೆ. ಬಿಜೆಪಿಗೆ. ದೇಶ ಉಳಿಬೇಕು. ಇವರೆಲ್ಲ ಭಾಗ್ಯಗಳು ಕೊಡ್ತಾರಷ್ಟೇ. ಎಣ್ಣೆ ರೇಟ್ ಜಾಸ್ತಿ ಮಾಡಿರು. ಹೆಂಡ್ತಿದ್ಕೆ ಗಂಡದ್ಕೆ ಹೆಂಡ್ತಿ ಕೊಡ್ತಾರೆ, ಹೆಂಡ್ತಿಗೆ ಗಂಡ ಕೊಡ್ತಾರೆ. ಏನಕ್ಕೆ ಬೇಕು ಸಹ ಇದು? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಾರೆ. ಮುಖ್ಯಮಂತ್ರಿ ಆಗಿ ಅವ್ರನ್ನ ಖಂಡಿಸಿದ ಮೇಲೆ ಏನಕ್ಕೆ ಮಾಡ್ಬೇಕು? ಸರಿ, ದೇಶದ್ರೋಹಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಕಾರ ಕೊಡ್ತಾವ್ರೆ. ಭಾಗ್ಯಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಭಾಗ್ಯಗಳು ವೇಸ್ಟ್ ಸರ್. ಸುಮ್ನೆ ಎಲ್ಲದಕ್ಕೆ ತಿಳಿ ಕೊಡ್ತಾರ, ಅದೆಲ್ಲ ವೇಸ್ಟ್. ಅದು ವೇಸ್ಟ್. ದೇಶ ಉಳಿಬೇಕು ಅಂದ್ರೆ ಮೋದಿಗೆ ಓಟ್ ಹಾಕ್ಬೇಕು. ಮೋದಿಗೆ ಓಟ್ ಹಾಕ್ಬೇಕು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಮುದ್ದಮ್ಮೇಗೌಡರಿಗೆ, ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ? ಲೋಕಲ್ ವ್ಯಕ್ತಿ, ಒಳ್ಳೆ ವ್ಯಕ್ತಿ ಅಂತ. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಯಾರಿಗ ಒಬ್ರಿಗೆ ಹಾಕದ್ ಬಿಡಿ ಸರ್. ಕಾಂಗ್ರೆಸ್ ಯಾವ್ದಕ್ಕಿಂತ ಅಂತ ಹೇಳಕ್ಕಲ್ಲ. ಯಾವ್ದು ಸರ್ಬದಕ್ಕೆ ಹಾಕೋದು. ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್? ಮುದ್ದನ್ಮೇಗೌಡರು ನಮ್ಮ ಲೋಕ ಸ್ಥಳೀಯರು ಕೆಲಸ ಮಾಡ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೋಸ್ಕರ ಬಿಜೆಪಿ ಬೆಂಬಲ? ಬಿಜೆಪಿ ದೇಶ ಉಳಿಬೇಕು ಅಂದ್ರೆ ಬಿಜೆಪಿ ಇರಬೇಕು. ನಾವು ಪಕ್ಕ ದಳ ಆದ್ರೂ ಬಿಜೆಪಿಗೆ ವೋಟ್ ಮಾಡೋದು. ಆದ್ರೆ ಮುದ್ದನ್ಮೇಗೌಡರು ಒಕ್ಕಲಿಗ ಸಮುದಾಯದವರು, ಅವರು ಕಾಂಗ್ರೆಸ್ ಎಲ್ಲ ಪಕ್ಷಗಳು ಈಗ ಈರ್ಬರಪ್ಪ ಸೋತಾಗ ಯಾರು ಒಕ್ಕಲಿಗರು ಇಲ್ಲ, ದೇವಗೌಡ ಸೋತಾಗ ಯಾರು ಒಕ್ಕಲಿಗರು ಇಲ್ಲ. ಈಗ ಅವ್ರಿಗೆ ನಾವು ಕೊಟ್ಟೇನು ಪ್ರಯೋಜನ ಇಲ್ಲ. ನಾವು ಒಕ್ಕಲಿಗರಾನೆ ನಾವು ಹಾಕಲ್ಲ, ಬಿಜೆಪಿಗೆ ಹಾಕೋದು. 1 ಲಕ್ಷ 1.5 ಲಕ್ಷ ಲೀಡ್ ನಲ್ಲಿ ಗೆಲ್ಲುತ್ತೆ. ಯಜಮಾನ್ರೆ, ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ಮೋದಿ ಅವರಿಗೆ. ಯಾವ ಕಾರಣಕ್ಕೆ? ದೇಶದ ಸುಭಿಕ್ಷೆಗೋಸ್ಕರ. ತಮ್ಮ ಮತ ಯಾರಿಗೆ? ಮುದ್ದನ್ಮೇಗೌಡ. ಮುದ್ದನ್ಮೇಗೌಡ. ಯಾವ ಕಾರಣಕ್ಕೋಸ್ಕರ ಮುದ್ದನ್ಮೇಗೌಡ ಓಟ್ ಹಾಕ್ತಾ ಇದ್ದಾರೆ? ನಮ್ಮ ಪಕ್ಷಕ್ಕೋಸ್ಕರ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ತಮ್ಮ ಬೆಂಬಲ JDS ಅಂಡ್ BJP ಮೈತ್ರಿ ಇರೋದ್ರಿಂದ, ಅದರಲ್ಲದೆ ದೇಶಕ್ಕೆ ನಮ್ಮ ಹಿಂದೂಗೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ಮೋದಿ ಸಾಹೇಬರು. ರಾಮ ಮಂದಿರನ 500 ವರ್ಷ ರಾಜಕಾರಣ ಮಾಡಿರೋರು ಯಾರು ಮಾಡೋಕ್ಕಾಗಿಲ್ಲ. ಅಂಥದ್ರಲ್ಲಿ ದೇಶದಲ್ಲಿ ಒಂದು ಸೀಮೆನೂ ಸಾಯ್ದಂಗೆ ಆ ರಾಮ ಮಂದಿರನ ಸ್ಥಾಪನೆ ಮಾಡಿ ನಮ್ಮ ಹಿಂದೂಗಳಿಗೆ ಒಂದು ಬಹುಮಾನ ಕೊಟ್ಟಂಗೆ ಐತಿ. ಅದನ್ನ ನೋಡಿ ನಾವು ದೇಶದ ಹಿತಕ್ಕೋಸ್ಕರನ ಬಿಜೆಪಿಗೆ ಓಟ್ ಹಾಕ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ದೇಶದ ರಕ್ಷಣೆ ವಿಚಾರವಾಗಿ ನಾವು ಮೋದಿ ಅವರಿಗೆ ಸಪೋರ್ಟ್. ಕಾಂಗ್ರೆಸ್ ಭಾಗ್ಯಗಳ ಬಗ್ಗೆ ಏನ್ ಹೇಳ್ತೀರಾ? ಕಾಂಗ್ರೆಸ್ ಭಾಗ್ಯ ಸ್ವಾಮಿ, ಇನ್ 3 ತಿಂಗಳ ರಾಜ್ಯದಾಗೆ 10 ತಿಂಗಳಾಗೈತೆ ಕಾಂಗ್ರೆಸ್ ಸರ್ಕಾರ ಬಂದು. ಒಂದು ಬಾಂಡಿ ಮಣ್ಣು ತೆಗ್ದಾಕ್ಯವ್ರೆ. ಚರಂಡಿ ಮಣ್ಣು ತೆಗ್ಸಕ್ಕೂ, ಚರಂಡಿ ಕಸ ತೆಗ್ಸಕ್ಕೂ ದುಡ್ಡಿಲ್ಲ ಅವ್ರ ತಾವ. ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ದುಡ್ಡಿ ಇನ್ 3 ತಿಂಗಳಿಗೆ ಖಾಲಿ ಆಗಿ ಯಾವ್ದ ನಾವು ಜಿಲ್ಲೆ ಮಾಡ್ಬೇಕಾಗತ್ತೆ. ಹೌದು, ಮಾಡ್ತಾರೆ. ಇವಾಗ ಹಿಂದೆ ನಮ್ಗೆ ಏನಾಗೈತೆ, ಇವಾಗ ಕಾಂಗ್ರೆಸ್ ಸರ್ಕಾರ ನೈತ್ರೆ ಅರುಣಾಚಲ್ ಪ್ರದೇಶನೋ ಹಿಮಾಚಲ್ ಪ್ರದೇಶನೋ ಮಾರೋರು. ಮೋದಿ ಉಳಿಸ್ಕೊಂಡವ್ರು, ರಕ್ಷಣೆ ಮಾಡ್ಯವ್ರು ನಮ್ಮನ್ನು. ಇವ್ರ ದುಡ್ಡು ಗ್ಯಾರಂಟಿ ಯಾತಕ್ಕೆ ಸ್ವಾಮಿ? ಸುಮ್ಮನೆ ಗ್ಯಾರಂಟಿ. ಮನೆಗಿದ್ದವ್ರಿಗೆ 2,000 ರೂಪಾಯಿ ಕೊಡೋದು ಭಾಗ್ಯಲಕ್ಷ್ಮಿ ಯಾತಕ್ಕೆ ಬೇಕು? ಸಮುದ್ರ ನೀರು ತಂದು ಹಾಕ್ತಾರೆ, ಡೀಸೆಲ್ ಹಾಕೋದು ಗೌರ್ಮೆಂಟ್ ಬಸ್ಗೆ. ಸ್ವಾಮಿ ಸಮುದ್ರ ನೀರು ಹಾಕಲ್ಲ, ಯಾತಕ್ಕೆ? ಇರೋರ್ಗೂ ಇಲ್ದವ್ರಿಗೂ ಎಲ್ಲರಿಗೂ ಹಚ್ಕೊಂಡು ಹೋದ್ರೆ ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದೆ ಸಾಕಾಯಿತು. ಏಜೆಡ್ ಪರ್ಸನ್ಗೆ 50% ಚಾರ್ಜ್ ಕನ್ಸೆಷನ್ ಮಾಡಿ ಸಾಕಾಯಿತು. ಇಲ್ಲ ಇವೆಲ್ಲ ಬೇಡ, ಇವ್ರದ್ದೇ ಆದ ರಾಜ್ಯ ಸರ್ಕಾರದ್ದೇ 10 kg ಅಕ್ಕಿ ಕೊಟ್ಟಿದ್ದೆ ಸಾಕಾಯಿತು. ಈ ಭಾಗ್ಯಗಳು ತಂದು ನಮ್ಮ ರಾಜ್ಯನೂ ಹಾಳು ಮಾಡಿರು. ಒಂದು ಡ್ಯಾಮೆ, ಒಂದು ಚೆಕ್ ಡ್ಯಾಮೆ ಏನೂ ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ದುರುಪಯೋಗದ
ಪರಮಾವಧಿ ಇದು ಇದು ಎಲ್ಲಿಗೆ ಬರ್ತದೆ? ನಮ್ಮ ದೇಶದಲ್ಲಿ ಕೊನೆ ಸ್ಟೇಜಿಗೆ ಬರ್ತದೆ ನಮ್ಮ ರಾಜ್ಯ. ಧೂಳಿಪಟ ಹಾಕತ್ತೆ. ಹಣಕಾಸಿನ ಅವ್ಯವಸ್ಥೆ ಆಗರ. ಇವರು ಅರ್ಥಶಾಸ್ತ್ರ ಓದ್ಯವ್ರೆ. 13 ಬಡ್ಜೆಟ್ ಮಂಡನೆ ಮಾಡ್ಯಾರಲ್ಲ ಸಿದ್ದರಾಮಯ್ಯ. ಇವಾಗ ಕನ್ಸ್ಟ್ರಕ್ಟಿವ್ ವರ್ಕ್ಸ್ಗೆ ಎನ್ಕರೇಜ್ ಮಾಡಿದರೆ ರಾಜ್ಯ ಅಭಿವೃದ್ಧಿ ಆಗ್ತದೆ. ಡಿಸ್ಟ್ರಕ್ಟಿವ್ ಪ್ರೋಸೆಸ್ಗೆ ಎನ್ಕರೇಜ್ ಮಾಡ್ತಿರೋದು ದೇಶ ರಾಜ್ಯ ಹಾಳಾಗೋಗಿ ಮಾಡ್ತಾವ್ರೆ. ಸಿದ್ದರಾಮಯ್ಯನ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ. ಹುಟ್ಟು ವರ್ಸ್ಟ್ ಅವಾಗ ಜನತಾ ದಳದಲ್ಲಿದ್ದಾಗ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಇತ್ತು. ಇವಾಗ ಸಿದ್ದರಾಮಯ್ಯಂದು ದಿ ವರ್ಸ್ಟ್ ಅಡ್ಮಿನಿಸ್ಟ್ರೇಟರ್ ಇನ್ ಅವರ್ ಕಂಟ್ರಿ. ದಿ ವರ್ಸ್ಟ್ ಇಲ್ಲ. ಯಾವ ಸಮಯ 13 ಬಡ್ಜೆಟ್ ಮಾಡಿ ನಾವು ಏನು ಮಾಡ್ತಿದ್ವಿ, ಯಾವ ಕನ್ಸ್ಟ್ರಕ್ಟಿವ್ ಪ್ರೋಸೆಸ್ಗೆ ಹಾಕಿ ಒಂದು ಡ್ಯಾಮ್ ಮಾಡಲಿ, ಅದು ಬಿಟ್ಟು ಯಾವ ಭಾಗ್ಯಗಳು ಸ್ವಾಮಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಾವು ನರೇಂದ್ರ ಮೋದಿ BJP ಪಕ್ಷ. ನಾವು ಫಸ್ಟು JDSನವರು ಇದು BJP ಜೊತೆ ಮೈತ್ರಿ ಆಗಿರೋದ್ರಿಂದ ನಾವು JDS ಯಾವ ತೀರ್ಮಾನ ತಾಳ್ತಾರೆ ಆ ತೀರ್ಮಾನದ ಪ್ರಕಾರ ನಾವು ನರೇಂದ್ರ ಮೋದಿ ಅವರಿಗೆ BJPಗೆ ಸಪೋರ್ಟ್ ಮಾಡೋದು. ಜೊತೆಗೆ ದೇಶದ ಉಳಿವಿಗಾಗಿ BJP ಬೇಕು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿಗೆ. ಯಾವ ಕಾರಣಕ್ಕೋಸ್ಕರ ಬಿಜೆಪಿ? ಸರ್, ಈ ಕಾಂಗ್ರೆಸ್ ಕಾರಣದಿಂದ ಏನಾಗಿದೆ, ಈಗ ನಮ್ಮ ದೇಶ ಒಳ್ಳೆ ಹಾಳಾಗಿ ಹೋಗ್ತಿದೆ ಕಾಂಗ್ರೆಸ್ ಇಂದ. ಇವಾಗ ಕಾಂಗ್ರೆಸ್ಗೆ ತಿರುಗಾ ಗೆಲ್ಸ್ಬಿಟ್ರೆ ತಿರುಗಾ ಇದಾಗುತ್ತೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಸರ್ ಬಿಜೆಪಿ ಸರ್. ಯಾವ ಪಕ್ಷಕ್ಕೆ ಕೊಟ್ಟು ಹಾಕ್ಬೇಕು ಅನ್ಕೊಂಡಿದ್ದೀರಿ? ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ? ನಮ್ಗೆ ಇಲ್ಲಿ ಎಲ್ಲ ಅನುಕೂಲ ಐತೆ, ಚೆನ್ನಾಗೈತೆ, ನಾವು ಅದರೊಂದಿಗೆ ಇದ್ದೀವಿ, ಅದಕ್ಕೆ ಆಗುತ್ತೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ತಮ್ಮ ಬೆಂಬಲ? ಅದು ಬಿಜೆಪಿಗೆ ಬೆಂಬಲ. ನಾವು BJPಗೆ ಸಪೋರ್ಟ್ ಮಾಡೋದು, BJPಗೆ ಓಟ್ ಹಾಕೋದು. ನರೇಂದ್ರ ಮೋದಿ ನಂಬರ್ 1, ಇಡೀ ವರ್ಲ್ಡ್ನಾಗೆ ನಂಬರ್ 1 ಪಟ್ಟ ತಾಂಡವ್ರೆ. BJP ನಮ್ಮ ಗೆದ್ದೇ ಗೆಲ್ತು, ಅದ್ರಾಗ ಅನುಮಾನನೇ ಇಲ್ಲ. ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷ? ನರೇಂದ್ರ ಮೋದಿ. ನರೇಂದ್ರ ಮೋದಿಗೆ. ಯಾವ ಕಾರಣಕ್ಕೋಸ್ಕರ? ಸರ್, ದೇಶದ ಅಪ್ರತಿಮ ನಾಯಕ ಸರ್ ಅವರು. ಕಾಂಗ್ರೆಸ್ ಭಾಗ್ಯಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ ದುಡ್ಡು ಕಿತ್ಕೊಂಡು ನಮಗೆ ಕೊಡ್ತಾರಲ್ಲ ಸರ್ ಅವರು. ಇಲ್ಲಿ ಕ್ವಾರ್ಟರ್ 40 ರೂಪಾಯಿ ಹೆಚ್ಚಾಗಿ ಮಾಡಿದ್ದಾರೆ, ಅದನ್ನ ಕಿತ್ಕೊಂಡು ಹೆಣ್ಮಕ್ಳು ಕೊಡ್ತಾರೆ. ಅಷ್ಟೇ. ತಮ್ಮ ಬೆಂಬಲ ಯಾರಿಗೆ? NDA ಅಭ್ಯರ್ಥಿ ಸೋಮಣ್ಣ ಅವರು. ಸೋಮಣ್ಣ ಅವರಿಗೆ. ಯಾವ ಕಾರಣಕ್ಕೋಸ್ಕರ ಬೆಂಬಲಿಸ್ತೀರಾ? ದೇಶ ಉಳಿಸ್ಕೋಸ್ಕರ ಬೆಂಬಲಿಸ್ತೀವಿ. ಯಾವ ಪಕ್ಷಕ್ಕೆ ಬೆಂಬಲಿಸಬೇಕು ಅನ್ಕೊಂಡಿದ್ದೀರಾ? ವೋಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನೋಡೋಣ ಯಾವ್ದಕ್ಕನ ಹಾಕ್ತಿವಿ ಬಿಡ್ರಿ. ಇನ್ನು ಡಿಸೈಡ್ ಮಾಡಿಲ್ವಾ? ಇಲ್ಲ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಕಾಂಗ್ರೆಸ್ ಬಿಜೆಪಿ. ಯಾವ ಕಾರಣಕ್ಕೆ ಸರ್? ನಾವು ಮೋದಿ ಅವರು ದೇಶಕ್ಕೋಸ್ಕರ ಒಳ್ಳೇದು ಮಾಡ್ತಾರಲ್ಲ, ಅದಕ್ಕೋಸ್ಕರ. ಹಾಕ್ಬೇಕು ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಬಿಜೆಪಿಗ? ನಾವ್ ಯಾವಾಗಿಂದ ಕಾಂಗ್ರೆಸ್ ಸರ್. ಕಾಂಗ್ರೆಸ್ಗೆ ಅವತ್ತಿಂದ ಕಾಂಗ್ರೆಸ್, ಅವತ್ತಿಂದ ಕಾಂಗ್ರೆಸ್, ಇವತ್ತು ಕಾಂಗ್ರೆಸ್. ಇವತ್ತು ಕಾಂಗ್ರೆಸ್. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಕಾಂಗ್ರೆಸ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಾವು BJP ಮಾಡ್ತೀವಿ. ಯಾರು ವೋಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಾವು BJP. ಈ ಬಾರಿ ಚುನಾವಣೆಯಲ್ಲಿ ತಾವು ಯಾವ ಪಕ್ಷಕ್ಕೆ ಬೆಂಬಲಿಸಬೇಕು ಅನ್ಕೊಂಡಿದ್ದೀರಾ? ಬಿಜೆಪಿಗೆ. ಯಾವ ಕಾರಣಕ್ಕೋಸ್ಕರ? ಮೋದಿ ಕಾರಣಕ್ಕೋಸ್ಕರ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಕಾಂಗ್ರೆಸ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಮ್ದು ಕಾಂಗ್ರೆಸ್ ಕಡೆ. ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? BJP. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? BJP. ಯಾವ ಕಾರಣಕ್ಕೆ ಬೆಂಬಲ? ಮೋದಿಗೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಕಾಂಗ್ರೆಸ್. ಈ ಬಾರಿ ಚುನಾವಣೆ ತಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿ ಕಾಂಗ್ರೆಸ್? BJPಗೆ ಸರ್. ಈ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷದ ಅಭ್ಯರ್ಥಿಗೆ ತಮ್ಮ ಬೆಂಬಲ? BJP ಹಾಕೋಣ ಹೇಳ್ರಿ. ಬಿಜೆಪಿಗೆ. BJP ಆಗ್ತಿರೋದು ಈಗಲೂ ಬಿಜೆಪಿ. BJPಗೆ. ಈ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಕಾಂಗ್ರೆಸ್ ಬಿಜೆಪಿ? BJPಗೆ ಸರ್. ನಿಮ್ಮ ವೋಟ್ ಯಾರಿಗೆ? ನಮ್ಮ ಓಟು BJPಗೆ. ಬಿಜೆಪಿಗೆ. ಯಾವ ಕಾರಣಕ್ಕೆ ಬಿಜೆಪಿಗೆ ಹಾಕ್ಬೇಕು? ನಾವು ಮೋದಿ ಕೆಲಸ ಮಾಡ್ಯಾರ ನಮ್ಗೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಸೋಮಣ್ಣರಿಗೆ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಾವು ಕಾಂಗ್ರೆಸ್. ವೋಟ್ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಇನ್ನ ಯಾರಿಗೆ ಹಾಕ್ಬೇಕಂತ ನಿರ್ಧಾರನೇ ಮಾಡಿಲ್ಲ. ಇಲ್ಲ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ. ನರೇಂದ್ರ ಮೋದಿ. ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? BJP. ಯಾವ ಕಾರಣಕ್ಕೋಸ್ಕರ ಬಿಜೆಪಿ? ನಾವು ಹುಟ್ಟಾಗಿಂದ BJPನೇ. ಈ ಬಾರಿ ಚುನಾವಣೆಯಲ್ಲಿ ತಾವು ತಮ್ಮ ವೋಟ್ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ರೆ? ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿಗೆ ಸರ್. ಯಾವ ಕಾರಣಕ್ಕೋಸ್ಕರ ಸರ್? ಮೋದಿಜಿ ಅವ್ರು ಬೇಕು ಸರ್. ಈ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅನ್ಕೊಂಡಿದ್ರೆ? ನಾವು ಕಾಂಗ್ರೆಸ್. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಾವು ಮೊದಲು JDS ನಾಗ ಇದ್ವಿ ಸರ್. ಇವಾಗ JDS BJP ಒಂದಾಗಿರೋದ್ರಿಂದ ನಾವು BJPಗೆ ವೋಟ್ ಹಾಕ್ತೀವಿ. ಬಿಜೆಪಿಗೆ. ಹೌದು. ಸೋಮಣ್ಣ ಅವರಿಗೆ ತಮ್ಮ ಮತ? ಹೌದು ಸರ್. ಯಜಮಾನ್ರೆ, ಈ ಎಲೆಕ್ಷನ್ ಅಲ್ಲಿ ಯಾರು ವೋಟ್ ಹಾಕ್ತೀರಾ? ಕಾಂಗ್ರೆಸ್ ಬಿಜೆಪಿಗ? ನಾವು ಕಾಂಗ್ರೆಸ್. ಬಿಜೆಪಿ. ಯಾವ ಕಾರಣಕ್ಕೆ ಬಿಜೆಪಿ? ಏನೋ ಮುಂಚೆಯಿಂದ ದಳದಾಗಿ ದಳಕೆ ಆಗ್ತಾ ಇರೋದು, ಈ ಸತ್ಯ ಒಂದಾಗಿರೋದ್ರಿಂದ BJP. ಬಿಜೆಪಿ. ನಾವು ದಳದಾಗಿದ್ವಿ,
ಈಗ ಬಿಜೆಪಿ ಜನ ಒಂದಾಗಿರೋದ್ರಿಂದ ನಾವು ಈಗ ಬಿಜೆಪಿಗೆ ಊಟ ಹಾಕೋದು. ಓಟ್ ಯಾರಿಗೆ ಹಾಕ್ತೀರಾ? ಕಾಂಗ್ರೆಸ್. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿಗೆ. ನಾವು ಬಿಜೆಪಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಮ್ಮ ಓಟು ಏನಿದ್ರು ಮೋದಿಗೋಸ್ಕರನೇ ಬಿಜೆಪಿಗೆ ಓಟ್ ಹಾಕೋದು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಾವು ಬಿಜೆಪಿಗೆ ಆಗ್ತಾ ಇದ್ದೀವಿ. ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿಗೆ. ಯಾರಿಗೆ? ಕಾಂಗ್ರೆಸ್. ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್? ಕಾಂಗ್ರೆಸ್ಗೆ ಹಾಕ್ತೀವಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬಿಜೆಪಿಗೆ. ಈ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಮೋದಿ. ಯಾವ ಕಾರಣಕ್ಕೆ ಸರ್? ದೇಶದ ಅಭಿವೃದ್ಧಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್. ನೀವ್ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಕಾಂಗ್ರೆಸ್. ಈ ಬಾರಿ ಚುನಾವಣೆ ತಮ್ಮ ಮತ ಯಾರಿಗೆ ಸರ್? ನಾವು ಬಿಜೆಪಿಗೆ ಹಾಕೋಣ ಅಂತ. ಈ ಬಾರಿ ತಮ್ಮ ಮತ ಯಾರಿಗೆ? ದೇಶಕಾಯ ಪ್ರಧಾನಿ ಯಾರು? ಮೋದಿ. ಬಿಜೆಪಿ. ಬಿಜೆಪಿ. ಸೋಮಣ್ಣಿಗೆ. ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಪ್ರಜಾಕೀಯ ಬರಬೇಕು. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿಗೆ ಓಟ್ ಹಾಕಿರ ಮೇಲೆ ಅಂತ. ಅಮ್ಮ, ಈ ಬಾರಿ ಎಲೆಕ್ಷನ್ ಅಲ್ಲಿ ಯಾರು ಓಟ್ ಹಾಕ್ಬೇಕಂದ್ರೆ ಬಿಜೆಪಿಗ ಕಾಂಗ್ರೆಸ್? ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಾವು ಕಾಂಗ್ರೆಸ್. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಾವು ಬಿಜೆಪಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಕಾಂಗ್ರೆಸ್ ಪಕ್ಷಕ್ಕೆ ಸರ್. ಅಂದ್ರೆ ತಮ್ಮ ಬೆಂಬಲ ಬಿಜೆಪಿಗೆ. ಬಿಜೆಪಿನೇ. ಈ ಬಾರಿ ಚುನಾವಣೆ ತಮ್ಮ ಮತ ಬಿಜೆಪಿಗ ಕಾಂಗ್ರೆಸ್? ಬಿಜೆಪಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷ? ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಮೋದಿ ಸೆಂಟ್ರಲ್ ಮೋದಿ ಇದ್ರೆ ಬೆಟರ್. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಾವು ಬಿಜೆಪಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಬಿಜೆಪಿಗ ಕಾಂಗ್ರೆಸ್? ಬಿಜೆಪಿಗೆ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಈ ಚುನಾವಣೆ ಬಿಜೆಪಿ ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಸೆಂಟ್ರಲ್ ಮಾತ್ರ ನಮಗೆ ಮೋದಿ ಇದ್ರೆ ಬಹಳ ಒಳ್ಳೆ ಭಾರತ ದೇಶಕ್ಕೆ. ಈ ಬಾರಿ ಚುನಾವಣೆ ತಮ್ಮ ಮತ ಯಾವ ಪಕ್ಷಕ್ಕೆ ಸರ್? ನಮ್ಮ ಮತ ಬಿಜೆಪಿಗೆ. ಈ ಬಾರಿ ಚುನಾವಣೆಯಲ್ಲಿ ಸೋಮಣ್ಣವ್ರು ಗೆಲ್ತಾರೆ ತುಮಕೂರು ಜಿಲ್ಲೆ ಒಳಗೆ. ಸೋಮಣ್ಣವ್ರು ಗೆಲ್ತಾರ? 100%. ಯಾವ ಕಾರಣಕ್ಕೆ ಸರ್? ಮೋದಿ ದೇಶದ ಪರವಾಗಿ ಮಾತಾಡ್ತಾರೆ ಅವರು. ದೇಶ ಬೇಕಾಗಿದೆ. ಸೋಮಣ್ಣವ್ರು 100% ವಿನ್. 2 ಲಕ್ಷ ಲೀಡ್. ಮುದ್ದನ್ಮೇಗೌಡರು ಗೆಲ್ತಾರೆ? ಅವ್ರು ಅವಾಗಲೇ ಗೆಲ್ಸಿರ್ಲಿಲ್ಲ, ಅವ್ರದ್ದೇನು ಕೊಡುಗೆ ಏನಿಲ್ಲ ತುಮಕೂರು ಜಿಲ್ಲೆಗೆ. ಏನಿಲ್ಲ. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಮೋದಿಗೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಸರ್ ನಾವು ಮೋದಿಗೆ ಹಾಕ್ಬೇಕಂತ ಇದ್ದೀವಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷ? ಸರ್ ಬಿಜೆಪಿ. ಸರ್ ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಮೋದಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್. ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಈ ಸರಿ ಬಿಜೆಪಿ ಸರ್. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಮ್ಮ ಬೆಂಬಲ ಬಂದು ಬಿಜೆಪಿಗೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಕಾಂಗ್ರೆಸ್ ಪಕ್ಷ. ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್. ಮುದ್ದನ್ಮೇಗೌಡ. ಎಲ್ಲ ಕಟ್ಟಿಸ್ಕೊಂತಾವ್ರೆ, ಏನಾಯ್ತು ಅವರಿಂದ ನಮ್ಗೆ ಸುಖ? ಏನ್ ಕೊಟ್ಟವ್ನೆ? ಲೋನ್ ಕೊಟ್ಟವ್ನೆ 3 ಲಕ್ಷ ಸಂಘದವ್ರಿಗೆ, ಬಡ್ಡಿ ಅಸಲೆಲ್ಲ ಕಟ್ಟಿಸ್ಕೊಂತಾವ್ನೆ. ಏನ್ ಸುಖ ಐತೆ ಹೇಳು? ಅವರೇ ಮಿನಿಸ್ಟರ್ ಅಲ್ಲ ಇಲ್ಲಿ? ಮಿನಿಸ್ಟರ್ ಆಗವ್ರು ಏನ್ ಮಾಡ್ತಾರೆ? ನಮ್ದು ಧರ್ಮನಹಳ್ಳಿ ಸಹ ಕುಡಿಯಕ್ ನೀರಿಲ್ಲ, ಫಿಲ್ಟರ್ ನೀರ್ ಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕು ಐಡಿ ಹಳ್ಳಿಗೆ. ಒಂದ್ ಏನಾನ ಸೌಲಭ್ಯ ಬೇಕು ಅಂದ್ರೆ ಐಡಿ ಹಳ್ಳಿಗೆ ಬೇಕು, ಒಂದ್ ಬೆಂಕಿಪಟ್ಟಣ ಬೇಕು ಅಂದ್ರೆ ಐಡಿ ಹಳ್ಳಿಗೆ ಬೇಕು. ನಮ್ಮೂರಲ್ಲಿ ಏನ್ ಸೌಲಭ್ಯನೂ ಮಾಡಿಲ್ಲ ಅವಯಪ್ಪ, ಏನು ಮಾಡಿಲ್ಲ. ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ತಮ್ಮ ಓಟು? ನಮ್ಮ ಓಟು ಬಿಜೆಪಿ. ಈ ಬಾರಿ ತಮ್ಮ ಓಟು ಯಾವ ಪಕ್ಷಕ್ಕೆ ಸರ್? ಕಾಂಗ್ರೆಸ್ ಪಕ್ಷ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಾವು ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ಎಲ್ಲ ಕಳ್ರೆ ದಿರ ಹೋಗ್ತೀವಿ ಅಷ್ಟೇ. ನೋಟ್ ಹಾಕ್ತಾ ಇದ್ದೀರಾ? ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ತಮ್ಮ ಬೆಂಬಲ ಕಾಂಗ್ರೆಸ್ಗೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಈ ದೇಶಕ್ಕೋಸ್ಕರ ನರೇಂದ್ರ ಮೋದಿಗೆ ನಮ್ಮ ಬೆಂಬಲ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ವಿ ಸೋಮಣ್ಣವ್ರಿಗೆ. ಯಾವ ಕಾರಣಕ್ಕೆ ಸರ್? ದೇಶ ಭದ್ರತೆಗೆ. ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಬಿಜೆಪಿ. ವಿ ಸೋಮಣ್ಣವ್ರಿಗೆ ಸರ್. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಮೋದಿ ಅವ್ರಿಗೋಸ್ಕರ. ಸರ್ ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ ಸರ್? ಬಿಜೆಪಿಗೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಮುದ್ದನ್ಮೇಗೌಡ ಅವ್ರಿಗೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷ? ನಾವು ಬಿಜೆಪಿಗೆ ಆಗೋಣ ಅನ್ಕೊಂಡಿದ್ದೀವಿ. ತಮ್ಮ ಬೆಂಬಲ ಯಾರಿಗೆ? ಮೋದಿ ಅವ್ರಿಗೆ ಸರ್. ಕಾಂಗ್ರೆಸ್ ಸರ್ಕಾರ 60-70 ವರ್ಷದಿಂದ ಇತ್ತು, ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ, ಧೂಳಿಪಾಠ ಮಾಡ್ತಾರೆ ಅಷ್ಟೇ ಕಾಂಗ್ರೆಸ್ನವರು. ಅಂದ್ರೆ ತಮ್ಮ ಓಟು ಮೋದಿಗೆ ಸರ್. ಮೋದಿಗ? ಬಿಜೆಪಿಗ? ಬಿಜೆಪಿ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಮೋದಿ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿಗೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಬಂದು ಮೋದಿ ಅವ್ರಿಗೆ ಕೊಡೋಣ ಅಂತ. ಸರ್ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಮುದ್ದನ್ಮೇಗೌಡರಿಗೆ. ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್ ಸರ್. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಮ್ಗೆ ಫಸ್ಟ್ ಬಂದು ದೇಶ ಅಭಿವೃದ್ಧಿ ಮೋದಿ. ಬೆಂಬಲ ಯಾವ್ರಿಗೆ ಸರ್? ಸರ್ ತಮ್ಮ ಬೆಂಬಲ ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಬಿಜೆಪಿಗೆ ಸರ್. ನಾವು ನಮ್ಮ ಸ್ನೇಹಿತರು ಎಲ್ಲ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕಂದ್ರೆ ಮೋದಿ ಮಾಡಿರೋ ಕೆಲಸಗಳವೆ, ಅಭಿವೃದ್ಧಿ ಕೆಲಸಗಳವೆ. ಈ ಕಾಂಗ್ರೆಸ್ ಬಂದು ಸುಮ್ಮನೆ ರೇಟ್ಗಳು, ಅಲ್ಲಿ ಭಾರತಕ್ಕೆ ಹೋದ್ರೆ ಗಲಾಟೆಗಳು, ನೀವು 100 ಇರೋದು 150 ರೂಪಾಯಿ. ಏನು ಲಾಭ ಐತೆ ಸರ್? ಭಾಗ್ಯಗಳು ಕೊಟ್ಟಿದ್ದಾರೆ. ಏನು ಭಾಗ್ಯ ಸರ್? ಎಲ್ಲ ಭಾಗ್ಯ ಕೊಟ್ಟವನೆ, ಮಕ್ಕಳ ಭಾಗ್ಯ ಕೊಟ್ಟಿಲ್ವಲ್ಲ. ಇವಾಗ ಗಂಡ ಇಲ್ದವನಿಗೆ, ಹೆಂಡತಿ ಇಲ್ದವನಿಗೆ ಹೆಂಡತಿಗೆ ಮಾಡ್ಕೊಡ್ಬೇಕು ಸರ್ ಅಪ್ಪ. ಎಲ್ಲ ಸಂತೆ ಇಕ್ಬೇಕು.
ಇವೆಲ್ಲ ಕೆಲ್ಸಕ್ಕೆ ಬಾರ್ದು ಕೆಲಸ ಸ್ವಾಮಿ, ಇವೆಲ್ಲ ಅಭಿವೃದ್ಧಿ ಕೆಲಸಗಳಲ್ಲ. ಮೋದಿ ಅವರಿಗೆ. ಯಾವ ಕಾರಣಕ್ಕೆ ಮೋದಿ ಅವ್ರಿಗೆ ಬೆಂಬಲಿಸ? ಮಾಮೂಲಿ ಸೆಂಟ್ರಲ್ ನಲ್ಲಿ ಮೋದಿ ಅವರು ಇರಬೇಕು. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಬಿಜೆಪಿ. ಯಾವ ಕಾರಣಕ್ಕೆ ಸರ್? ದೇಶದ ಅಭಿವೃದ್ಧಿಗೋಸ್ಕರ. ವೋಟ್ ಯಾರಿಗೆ ಹಾಕ್ತಾರೆ ಈ ಬಾರಿ ಎಲೆಕ್ಷನ್ ಅಲ್ಲಿ? ನಾವೆಲ್ಲ ಬಿಜೆಪಿ ಆಗಿದ್ರು. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಮುದ್ದನಮೇಗೌಡರು ಸರ್. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್. ಮೇನ್ ಹಾಸ್ಪಿಟಲ್ ಇಲ್ಲ ಚೆನ್ನಾಗಿರೋದು, ಮಕ್ಕಳಿಗೆ ಹಾಸ್ಪಿಟ್ಲ್ ಇಲ್ಲ ಇಲ್ಲಿ, ಹೆರಿಗೆ ಹಾಸ್ಪಿಟ್ಲ್ ಇಲ್ಲ, ಒಂದು ಮಂచి ಕಾಲೇಜ್ ಇಲ್ಲ, ಅದೆಲ್ಲ ಇಲ್ಲ. ಮಧುಗಿರಿ ಅಭಿವೃದ್ಧಿನ ಆಗಿಲ್ಲ ಆಗಿಲ್ಲ. ಅದನ್ನ ಕರೆಕ್ಟೇ. ನಾನು ಬಂದು 25 ವರ್ಷ ಆಯ್ತು ಮದುವೆ ಮಾಡ್ಕೊಂಡು, ಇಷ್ಟವರೆಗೂ ಇಷ್ಟ ಇದೆ. 25 ವರ್ಷ ಹಿಂಗೆ ಇದೆ, ಏನಾಗಿಲ್ಲ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಈ ಸರ್ತಿ ಈ ಬೆಂಬಲ ಇದು ಈ ಸೋಮಣ್ಣರಿಗೆ. ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ನಾವು ಬಿಜೆಪಿ ಹಾಕಿದ್ರೆ ಸಾಥಿ ಸರ್. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿ ಅವರು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ನಾವು ಹಾಕೋದು ಕಾಂಗ್ರೆಸ್ಗೆ. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್. ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಾವು ಬಿಜೆಪಿಗೆ ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಮೈತ್ರಿ. ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ತಾವು ಮತ ಚಲಾಯಿಸಬೇಕು? ನಾವು ಬಿಜೆಪಿಗೆ. ಯಾವ ಕಾರಣಕ್ಕೆ? ಯಾಕೆಂದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಬಿಜೆಪಿಗೆ ಹಾಕ್ಬೇಕು ಅಂತ. ಚುನಾವಣೆ ತಮ್ಮ ಮತ ಕಾಂಗ್ರೆಸ್ ಬಿಜೆಪಿ? ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಮ್ಮದು ಮೊದಲಿಂದಲೂ ಬಿಜೆಪಿ. ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷ? ನಮ್ಮ ಬೆಂಬಲ 100% ಬಿಜೆಪಿ. ಎಲೆಕ್ಷನ್ ನಲ್ಲಿ ಯಾವ ಪಕ್ಷಕ್ಕೆ ತಾವು ವೋಟ್ ಹಾಕ್ಬೇಕು ಅನ್ಕೊಂಡಿದ್ದೀವಿ? ಬಿಜೆಪಿಗೆ ಹಾಕ್ಬೇಕು. ಬಿಜೆಪಿಗೆ. ಯಾವ ಕಾರಣಕ್ಕೆ ಬಿಜೆಪಿಗೆ ಹಾಕ್ಬೇಕು ಅನ್ಕೊಂಡಿದ್ದೀವಿ? ಬಿಜೆಪಿ ಆದ್ರೆ ನಮಗೆಲ್ಲ ಅನುಕೂಲ ಇದೆ. ಇನ್ನು ಯಾವ ಪಕ್ಷ ಬಂದ್ರು ಯಾವ ಅನುಕೂಲನೂ ಇಲ್ಲ. ಕಾಂಗ್ರೆಸ್ ಅನುಕೂಲ ಮಾಡಲ್ಲ ಅಂತನಾ? ಇಲ್ಲ, ಮಾಡಲ್ಲ. ಕಳ್ರವ್ರು ಕಾಂಗ್ರೆಸ್ ಕಳ್ರ. ರಾಜಣ್ಣ ಮಧುಗಿರಿನ ತುಂಬಾ ಅಭಿವೃದ್ಧಿ ಮಾಡವ್ರೆ ಅಂತಾರೆ. ಅಭಿವೃದ್ಧಿ ಮಾಡಿದ್ದಾರೆ, ಅವ್ರಿಗೆ ಬೇಕಾದಂಗೆ ಮಾಡ್ಕೊಂಡವ್ರು. ಅವ್ರಿಗೆ ಬೇಕಾದಂಗೆ ಅಭಿವೃದ್ಧಿ ಮಾಡ್ಕೊಂಡವ್ರು. ಜನಕ್ಕೇನಿಲ್ಲ, ಅವ್ರಿಗೆ ಮಾತ್ರ ಅಭಿವೃದ್ಧಿ ಆಗಲ್ಲ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿ. ಮೋದಿ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ ಕಾಂಗ್ರೆಸ್ನವರೆಲ್ಲ ಬಿಟ್ಟಿ ಭಾಗಿಗಳು ಕೊಟ್ಟು ಇದು ಇಲ್ಲಿ ಯಾರು ಕೆಲಸ ಮಾಡ್ತಿಲ್ಲ, ರೈತರಿಗೆ ಫುಲ್ ಏನು ಹೆಲ್ಪ್ ಮಾಡಿಲ್ಲ, ಎಲ್ಲ ಬರೇ ಮುಸ್ಲಿಮ್ಸ್ಗೆ ಮಾಡ್ತಾರೆ. ಅದರಿಂದ ನಾವು ಮೋದಿಗೆ ಹಾಕ್ತೀವಿ. ತಮ್ಮ ವೋಟ್ ಯಾರಿಗೆ? ಈ ಸರಿ ಬಿಜೆಪಿನೇ ಸರ್. ಈ ಸತಿ ಬಿಜೆಪಿಗೆ ಹಾಕ್ತಾ ಇದ್ದಾರೆ. ಯಾವ ಕಾರಣಕ್ಕೆ? ಯಾವ ಕಾರಣ ಅಂದರೆ ಅವರು ಪಾಪ ರೈತರಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ. ಎಲ್ಲ ಎಕರೆಗೆ ಇಷ್ಟು ಅಂತ 2,000 ಅಂತ ಕೊಟ್ಟಾರು 4 ತಿಂಗಳು ಒಂದ್ಸತಿ. ಯಾವ ಸರ್ಕಾರ ಕೊಟ್ಟಿತ್ತು? ಯಾವ ಸರ್ಕಾರನೂ ಕೊಟ್ಟಿಲ್ಲ. ರೈತರಿಗೆ ಒಳ ಹೆಲ್ಪ್ ಮಾಡ್ಯವ್ರು. ಈಗಲೂ ಅಷ್ಟೇ ಅವರು ರೈತ ಪರವಾಗಿ ಹೆಲ್ಪ್ ಮಾಡ್ತಾರೆ. ನಾವು ಮುಸ್ಲಿಂ ಸಮುದಾಯದವರಾಗಿ ಬಿಜೆಪಿ ಬೆಂಬಲಿಸ್ತೀನಿ ಅಂತ ಹೇಳ್ತಾ ಇರೋದು ಹೌದು ಸರ್, ತುಂಬಾ ಆಶ್ಚರ್ಯಕರವಾದ. ಹೌದು ಸರ್. ಯಾಕಂದ್ರೆ ನಾನು ಬಿಜೆಪಿಯಲ್ಲೇ ಇದ್ದೆ. ಈ ಮುಸ್ಲಿಂ ಜನ ಆಡ್ಕೊಂಬದಕ್ಕೆ ಬಿಟ್ಬಿಟ್ಟೆ 2 ವರ್ಷ. ತಿರ್ಗಿ ಮತ್ತೆ ಅದ್ರ ಮೇಲೆ ಸೋಮಣ್ಣವ್ರು ಬೇರೆ ಬಂದವರಲ್ಲ ನಮ್ಮ ತಾಲೂಕಿಗೆ, ಸೋಮಣ್ಣವ್ರಿಗೂ ಹೆಲ್ಪ್ ಸೋಮಣ್ಣವ್ರಿಗೋಸ್ಕರ ಈ ಸತಿ ಬಿಜೆಪಿ ವೋಟ್ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಮೋದಿ. ಬಿಜೆಪಿ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಮುದ್ದನಮೇಗೌಡರು. ಹೇಳಿ ಸರ್. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ನಮ್ದಿಲ್ಲಿ KNR ರಾಜಣ್ಣ ಅವ್ರ ಬೆಂಬಲ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷಕ್ಕೆ. ಹೌದು ಸರ್. ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಮುದ್ದನಮೇಗೌಡರಿಗೆ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷ? ಬಿಜೆಪಿಗ ಕಾಂಗ್ರೆಸ್? ಬಿಜೆಪಿ ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷದ ಅಭ್ಯರ್ಥಿ? ಸೊ ನನ್ನ ಪ್ರಕಾರ ಆಲ್ಮೋಸ್ಟ್ ನಾನು ಮೋದಿ. ಮೋದಿ. ಯಾವ ಕಾರಣಕ್ಕೆ? ನಂಗೆ ಎಲ್ಲ ಕಾರಣಕ್ಕೂ ಸೊ ಫಸ್ಟಿಂದ ನಂಗೆ ಲೈಕ್ ಅವರು ಮಾಡೋ ಏನಾದರೂ ಇಂಡಿಯಾಗೆ ಮಾಡ್ಬೇಕಂತಂದ್ರೆ ಸೊ ಅವರೇ ಬೆಟರ್ ಅಂತ ಅನ್ಸುತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡಿ. ದೇಶದ ಅಭಿವೃದ್ಧಿಗೋಸ್ಕರ ದೇಶದ ಮೋದಿಗೆ ಆಗ್ಬೇಕು. ತಮ್ಮ ಬೆಂಬಲ ಯಾವ ಪಕ್ಷದ ಅಭ್ಯರ್ಥಿಗೆ ಸರ್? ಕಾಂಗ್ರೆಸ್ ಆರ್ ಬಿಜೆಪಿ? ನಮ್ಮ ಕಡೆಯಿಂದ ಬಿಜೆಪಿ. ಬಿಜೆಪಿಗೆ. ತಮ್ಮ ಮತ ಬಿಜೆಪಿಗೆ? ನಮ್ಮ ಮತ ಬಿಜೆಪಿ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ ಸರ್? ಏನಕ್ಕೆ ಅಂದರೆ ದೇಶಕ್ಕೆ ಮೋದಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಇವರು ಕಾಂಗ್ರೆಸ್ನವ್ರು ಒಬ್ಬರು ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಹೆಂಗ್ ಸುಳ್ಳು ಹೇಳ್ತಾರೆ ಅಂದರೆ ಈ ಎಲೆಕ್ಷನ್ ಮುಗಿಯೋರ್ಗೆಲ್ಲ ಆಸೆ ತೋರಿಸ್ತಾರೆ, ಎಲೆಕ್ಷನ್ ಮುಗಿದ್ಮೇಲೆ ಎಲ್ಲ ಮುಚ್ಚಾಕ್ತಾರೆ. ಮೋದಿ ಯಾವುದು ಸುಳ್ಳು ಹೇಳ್ತಾ ಇಲ್ಲ, ಅವರು ಕರೆಕ್ಟಾಗಿ ಇರೋದ್ರಂಗೆ ಸರ್ಕಾರ ನಡೆಸ್ತಾ ಇದ್ದಾರೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಮೋದಿಗೆ ಓಟು, ಮೋದಿನೇ ಗೆಲ್ಲೋದು. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷದ ಅಭ್ಯರ್ಥಿ? ನಮ್ಮದು ಕಾಂಗ್ರೆಸ್. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷದ ಅಭ್ಯರ್ಥಿ ಪರವಾಗಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ? ನಾನು ಬಿಜೆಪಿ. ಮೋದಿಗೆ ಹಾಕ್ಬೇಕು. ಮೋದಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷದ ಅಭ್ಯರ್ಥಿಗೆ? ದೇಶ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಬಿಜೆಪಿ. ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷದ ಅಭ್ಯರ್ಥಿಗೆ?
ಇಟ್ಸ್ ಆಲ್ವೇಸ್ ಬಿಜೆಪಿ. ಬಟ್ ಬಿಜೆಪಿ ಬಂದು ಜನಗಳಿಗೆ ಒಳ್ಳೇದು ಮಾಡಬೇಕು. ನಾವು ರನ್ನಿಂಗ್ ಬಿಜೆಪಿಗೆ ಇರೋದು. ನೀವು ಪ್ರೆಸೆಂಟ್ ಬಿಜೆಪಿ ಪ್ರೆಸೆಂಟೇ ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷದ ಅಭ್ಯರ್ಥಿಗೆ ಸರ್? ಕಾಂಗ್ರೆಸ್. ಕಾಂಗ್ರೆಸ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ತಮ್ಮ ಮತ ಕಾಂಗ್ರೆಸ್ ಸರ್. ಹೋದ್ ಸರಿ ಬಸವರಾಜ್ಗೆ ಹಾಕಿದ್ವಿ ಸುಳ್ಳು ಹೇಳೋದೇನು, ನಮ್ಮ ರಾಜಣ್ಣವ್ರ ಮಾತು ಕೇಳಿ ಹಾಕಿದ್ವಿ. ಒಂದೇ ಒಂದು ರೂಪಾಯಿ ಕೆಲಸ ಮಾಡಲಿಲ್ಲ ಬಸವರಾಜು ಸರ್. ಒಂದೇ ಒಂದು ರೂಪಾಯಿ ಮಕ ಕೆಲಸ ಏನೋ ನಾವು ಕೇಳಿದ್ರೆ ಗದರ್ಸ್ ಕಳ್ಸಾರ ನಮ್ಮನ್ನು ಬಸವರಾಜು ಸರ್. ಹಿಂಗೆ ಹೇಳ್ರಿ, ನನ್ನ ಹೆಸರು ಸಂಜೀವಯ್ಯ ಅಂತೇಳಿ. ನಮ್ಮ ಇತಿಹಾಸದಾಗೆ ನಾವು ಬಿಜೆಪಿ ಓಟ್ ಹಾಕಿರ್ಲಿಲ್ಲ. ನಮ್ಮ KNR ಮಕ ನೋಡಿ ನಾವು ಓಟ್ ಹಾಕಿದ್ವಿ. ಓಟ್ ಹಾಕಿರೆ 10ಕ್ಕೂ ಸಹ ನಮ್ಮನ್ನು ಬಿಟ್ಕೊಂಬಿಲ್ಲ ಬಸವರಾಜು. 10ಕ್ಕೂ ಬಿಟ್ಕೊಂಬಿಲ್ಲ ನಮ್ಮನ್ನ. ಹೋಗಿ ಬಾಯ್ ಬಡ್ಕೊಂಡು ಇವನೊಂದು ಕೆಲಸ ಹಾಕೊಟ್ರಿ ಬಡವರು ಬದುಕಂತೀವಿ ಅಂತ ನಮ್ಮನ್ನು ಕ್ಯಾರಿ ಅಂತಂದಿಲ್ಲ. ಅವ್ರಿಗೆ ಯಾರ್ಯಾರು ಬೇಕೋ ಅವ್ರನ್ನ ಬದುಕಿಸಿರು ಕಳ್ಸಿರು. ಇವಾಗ ಅದೇ ಬಸವರಾಜು ಸೋಮಣ್ಣರಿಂದ ಬಂದವ್ರಿ ಅಂತ ನಾವು ಓಟ್ ಹಾಕ್ತೀವ? ಹೇಳಿ ಸ್ವಾಮಿ. ದೇವ್ರನ್ನೇ ನಾವು ಹಾಕಿರೋದು, ಹೋದ್ ಸರಿ ನಾವು ಬಸವರಾಜಿಗೆ ಹಾಕಿದ್ವಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿನೇ. ತಮ್ಮ ಮತ ಯಾರಿಗೆ? ಮೋದಿಗೆ. ಮೋದಿ ಕ್ಯಾಂಡಿಡೇಟ್ ಅಷ್ಟೇ, ಬಿಜೆಪಿ ಅಲ್ಲ, ಮೇನ್ ಮೋದಿ. ಬಿಜೆಪಿ ಒಂದಾಗಿದ್ವಿ ನಾವು. ನಾವು ಇಲ್ಲಿ JDS ಅವ್ರು ನಾವು ಎಲ್ಲ ಮೋದಿಗೆ ಸೋಮಣ್ಣವ್ರಿಗೆ ಓಟ್ ಕೊಡ್ತೀವಿ ಸರ್. ಸೋಮಣ್ಣವ್ರು ಗೆಲ್ತಾರೆ? ಗೆಲ್ತಾರೆ ಸರ್. ಮುದ್ದನ್ಮೇಗೌಡರು ಒಂದ್ಸತಿ ಆಯ್ಕೆ ಮಾಡಿ ನೋಡ್ಬೋದು. ಇಲ್ಲ ಸರ್, ನಾವೆಂದೂ ಹಾಕಿಲ್ಲ ಸರ್. ಅವಾಗ ಒಂದ್ಸರಿ ಗೆಲ್ಸಿದ್ವಿ. ಅವ್ರು 2 ದಿನ ಬಿಜೆಪಿ, 2 ದಿನ ಕಾಂಗ್ರೆಸ್, 2 ದಿನ JDS ಅವರು. ನಾವು ಹಾಕೋದಿಲ್ಲ ಮುದ್ದನ್ಮೇಗೌಡರಿಗೆ, ಸೋಮಣ್ಣವ್ರಿಗೆ ಹಾಕ್ತಿವಿ. ತಮ್ಮ ಮತ ಯಾರಿಗೆ ಸರ್? ತಮ್ಮ ಮತ ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ ಹಾಕ್ಬೇಕು ಅಂತಿದ್ದೀರಾ ಸರ್? ಮೋದಿ ಅಂತ. ಬೆಂಬಲ ಯಾವ ಪಕ್ಷದ ಅಭ್ಯರ್ಥಿಗೆ ಸರ್? ಕಾಂಗ್ರೆಸ್. ಸೋಮಣ್ಣವ್ರಿಗೆ, ಮುದ್ದನ್ಮೇಗೌಡರಿಗೆ? ಮುದ್ದನ್ಮೇಗೌಡರು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ನಾವು BSP ಪಕ್ಷಕ್ಕೆ, ಆನೆ ಗುರುತಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಇಲ್ಲಿ ನಮ್ಮ ಕಾಂಗ್ರೆಸ್ನವ್ರು ತಪ್ಪು ಮಾಡಿರೋದ್ರಿಂದ ನಾವು ಈ ಸರಿ ಅಗೇನ್ಸ್ಟ್ ಕಾಂಗ್ರೆಸ್ ವೋಟ್ ಮಾಡಬೇಕು ಅಂತ ಇದ್ದೀರಾ? ವೋಟ್ ಮಾಡೋದು. ಅಗೇನ್ಸ್ಟ್ ವೋಟ್ ಮಾಡ್ಬೇಕು. ಅವ್ರಿಗೆ ಆಪೋಸಿಟ್ ಕಾಂಗ್ರೆಸ್ ವಿರುದ್ಧವಾಗಿ ವೋಟ್ ಮಾಡಬೇಕು ಅಂತ ಇದ್ದೀರಾ? ಮಾಡಬೇಕು. ತಮ್ಮ ಬೆಂಬಲ ಯಾರಿಗೆ ಸರ್? ಸೋಮಣ್ಣವ್ರಿಗೆ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕಂದ್ರೆ ಅಲ್ಲಿ ಒಳ್ಳೆ ವ್ಯಕ್ತಿ, ಒಳ್ಳೆ MLAಗಳಿಗೆ ಗೋವಿಂದರಾಜನವರದ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಆ ಥರ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆ ಐತೆ. ಅದಕ್ಕೋಸ್ಕರ ಸೋಮಣ್ಣವ್ರಿಗೆ ಇದು ಮಾಡಬೇಕು. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್ಗೆ ಸರ್. ಬೆಂಬಲ ಯಾರಿಗೆ? ಕಾಂಗ್ರೆಸ್ಗೆ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನನ್ನ ಬೆಂಬಲ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ. ತಮ್ಮ ಬೆಂಬಲ ಸೋಮಣ್ಣ ಅವ್ರಿಗೆ ಅಥವಾ ಮೋದಿ ಅವ್ರಿಗೆ? ಸರ್, ವಿ ಸೋಮಣ್ಣವ್ರಿಗೂ ಬೆಂಬಲ ಕೊಡ್ತಾ ಇದ್ವಿ. ವಿ ಸೋಮಣ್ಣವ್ರು ಅಲ್ಲಿ ಹೋದ್ರೆ ತಾನೇ ಮೋದಿ ಅವರಿಗೆ ಬಲ ಸಿಗೋದು. ವಿ ಸೋಮಣ್ಣವ್ರಿಗೆ ಮಾಡ್ತಾ ಇದೀವಿ. ವಿ ಸೋಮಣ್ಣವ್ರಿಗೆ ಗೆಲ್ಸ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೇರಾ ಪರಿವಾರ ಬಿಜೆಪಿ ಪರಿವಾರ. ಹೌದಾ? ನಂದು, ನನ್ನ ಕುಟುಂಬದ್ದು, ನಮ್ಮ ವಂಶಸ್ಥರದ್ದು ಪ್ರತಿಯೊಬ್ಬರ ಓಟು ಬಿಜೆಪಿಗೆ. ಯಸ್. ಯಾವ ಕಾರಣಕ್ಕೆ ಬಿಜೆಪಿ ವೋಟ್ ಹಾಕ್ಬೇಕು ಅಂತ ಹೇಳಿದ್ದೀರಾ? ಯಾವ ಕಾರಣಕ್ಕೆ ಬಿಜೆಪಿಗೆ ಅಂದ್ರೆ ಇವಾಗ ಕಾಂಗ್ರೆಸ್ ಅಲ್ಲಿ ಸರಿಯಾದ ನಾಯಕ, ದೇಶನ ಮುಂದೆ ನಡೆಸುವಂತ ನಾಯಕನೇ ಇಲ್ಲ. ನಮ್ಮ ಲೆಕ್ಕಾಚಾರಕ್ಕೆ ಫಸ್ಟು ಅಂತ ನಾಯಕರನ್ನ ಕಾಂಗ್ರೆಸ್ ಹುಟ್ಟಾಕೊಳ್ಳಿ, ಆಮೇಲೆ ಅವ್ರಿಗೆ ಓಟ್ ಕೊಡೋಣ. ನಾಯಕತ್ವದ ಕೊರತೆಯಿಂದ ನೀವು ಓಟ್ನ ಬಿಜೆಪಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಿ? ಇಲ್ಲ, ನಾವು ಮೊದಲಿಂದನೂ ನಾವು ಬಿಜೆಪಿನೇ. ನಾನು, ನನ್ನ ಕುಟುಂಬ, ಬೇರೆ ಪರಿವಾರ ಬಿಜೆಪಿ ಪರಿವಾರ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಾವು ಬಿಜೆಪಿಗೆ ವೋಟ್ ಮಾಡ್ಬೇಕಾಗ್ತೈತೆ. ಯಾಕೆಂದ್ರೆ ನಾವು ಇಲ್ಲಿಗಿನ್ನ ನಾವು ದೇಶ ನೋಡ್ಬೇಕಾಗಿತ್ತು ಇವತ್ತು. ಮೊದಲಿಂದ ಬಿಜೆಪಿ ಆದ್ರೂ ಈಗಿನ ಇದರಲ್ಲಿ ನಾವು ಮೋದಿ ಮಾಡಿರೋದು. ಇವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಇವಾಗ ಒಂದು 5 ನಾವು ಇದು ಮಾಡಿಬಿಟ್ಟಿದ್ದೀವಿ, ನಾವು ಬಂದುಬಿಡ್ತೀವಿ ಜನಗಳಿಗೆ ಅಂತ ನಮ್ಮ ತಲೆ ಮೇಲೆ ನಮಗೆ ಬಂಡೆ ಎಳೆದಿದ್ದಾರೆ ಕಾಂಗ್ರೆಸ್ನವರು. 5 ಅನುಕೂಲ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತ ಏನು ಹೇಳ್ತಿಲ್ಲ ಅವರು. ಜನಗಳಿಗೆ ಅನುಕೂಲ ಇವಾಗ 2,000 ಕೊಡ್ತಾರೆ. ಅಕ್ಕಿ ರಾಗಿ ರೇಟು, ಬೆಲ್ಲದ ರೇಟ್ ಅಂತ ಪ್ರತಿಯೊಂದು ರೇಟುಗಳು ಶಾನೆ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಇನ್ನೇನು ಅವ್ರು ನಮಗೆ ಕೊಟ್ಟಂಗೇನು? ನಮ್ಮ ದುಡ್ಡು ನಾವು ಕಿತ್ಕೊಂಡಂಗೆ. ಅವ್ರು 2,000 ಕೊಟ್ಟರೆ 4,000 ಕಿತ್ಕೊತಾ ಇದ್ದಾರೆ. ಹಾಗಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು. ಕಾಂಗ್ರೆಸ್ ಬಿಟ್ಬಿಟ್ಟು ಬಿಜೆಪಿ ಸಪೋರ್ಟ್ ಮಾಡಿದ್ರೆ ಮುಂದೆ ದೇಶ ನಮ್ಗೆ ಇರುತ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 20ನೇ ತಗೊಂತಾರೆ ಅಂತ ನಮ್ಮ ಒಂದು ಅಭಿಪ್ರಾಯ. ಬಿಜೆಪಿ. ನಮ್ಮ ಓಟು ಬಿಜೆಪಿಗೆ. ಇವಾಗ ಇವರೆಲ್ಲ ನಮ್ಮ ದೇಶ, ನಮ್ಮ ರಾಜ್ಯನೇ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ಹಣ ಹಾಕಿತ್ತು ನಮಗೆ ಕೊಡ್ತಾ ಇದ್ದಾರೆ. ಎಲ್ಲ ರೇಟ್ಗಳು ಜಾಸ್ತಿ. ಏನ್ ಸರ್, ಎಲ್ಲ ಪ್ರತಿಯೊಂದು ಜಾಸ್ತಿ. ದೇಶ ಮಾಡ್ಬಿಡ್ತಾರೆ ಇವ್ರು ಕಾಂಗ್ರೆಸ್ನವರು. ಬಿಜೆಪಿ ನಮ್ಗೆ ಫ್ರೀ ಮಾಡಿ ನಮ್ಮ ಬಸ್ಗಳಿಗೆ ಕಲೆಕ್ಷನ್ ಇಲ್ಲ, ಅದಕ್ಕೋಸ್ಕರ ನಾವು ಈ ಸಾರಿ ಮಾಡಲ್ಲ. ಯಾವ ಕಾರಣಕ್ಕೆ ಅಂದ್ರೆ ನಾವು ಖಾಸಗಿ ಬಸ್ನಲ್ಲಿ ಕೆಲಸ ಮಾಡೋದು, ಫ್ರೀ ಮಾಡಿಬಿಟ್ಟು ಬಸ್ಗಳಲ್ಲಿ ಕಲೆಕ್ಷನ್ ಇಲ್ಲ, ಓನರ್ ಹೇಳೋಕ್ ತೊಂದರೆ. ನಾವು ಇಲ್ಲಿ ಒಂದು ಬಸ್ನಲ್ಲಿ 5 ಜನ ಜೀವನ ಮಾಡ್ತೀವಿ. 5 ಜನ ಈಗ ಇಬ್ಬರೇ ಮಾಡ್ತಾ ಇದ್ದಾರೆ, ಇನ್ನು 3 ಜನಕ್ಕೆ ಹೊಟ್ಟೆ ಪಾಡಿಲ್ಲ.
ಆಮೇಲೆ ದುಬಾರಿ ರೇಟು ಅಕ್ಕಿ ಬೇಳೆ ಬೆಲ್ಲ ಎಲ್ಲ, ಅದಕ್ಕೋಸ್ಕರ ನಾವು ಮೋದಿ ಅವರಿಗೆ ವೋಟ್ ಹಾಕ್ತೀವಿ. ಯಜಮಾನ್ರೆ, ತಮ್ಮ ಮತ ಯಾವ ಪಕ್ಷಕ್ಕೆ? ನಮ್ದು ಕಾಂಗ್ರೆಸ್ ಪಕ್ಷ, ಗಾಂಧಿ ತಾತಂದು. ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕಾಗಿ ಬಲಗಾಯ ಕೊಟ್ಟ ಎಡಗಾಯ ಕಿತ್ಕೊಂಡ ಏನೋ ಇವತ್ತು ಇವನು ಹೇಳ್ತಾನೆ KNR ನಾನು ಉದ್ಧಾರ ಮಾಡಿದೆ ಅಂತಂದು, ಯಾವ ಉದ್ಧಾರನೂ ಮಾಡಲಿಲ್ಲ. ಬಲಗಾಯ ಕೊಟ್ಟ ಸಿದ್ದರಾಮಯ್ಯ, ಎಡಗಾಯ ಕಿತ್ಕೊಂಡ. ಇವತ್ತು ಎಷ್ಟೇ ರೈತರು ಎಷ್ಟು ಅಂದಾನ ಇದನ್ನ ಮಾಡ್ತಾ ಅವನು ಗೊತ್ತಾ, ಬಡವರಿಗೆಲ್ಲ ಅವ್ರ ತಲೆ ಮೇಲೆ ಇಕ್ಬಿಟ್ಟ. ನಾವು ಯಾರೇ ಸಿದ್ದರಾಮಯ್ಯ, ನಾನು ಅಕ್ಕಿ ಕೊಡ್ತೀನಿ, ರಾಗಿ ಕೊಡ್ತೀನಿ, ಫ್ರೀ ಅಕ್ಕಿ ಕೊಡ್ತೀನಿ ಅಂದ. ಅವನು ಕೊಡಲಿಲ್ಲ. ಎಣ್ಣೆ ಅಂಗಡಿಗೆ ಎಣ್ಣೆ ರೇಟು ಜಾಸ್ತಿ ಮಾಡ್ದ, ಬೇಳೆ ರೇಟು ಮಾಡ್ದ, ಅಕ್ಕಿ ರೇಟು ಜಾಸ್ತಿ ಮಾಡ್ದ. ಅದೇ ಮೋದಿ ಫ್ರೀ ಕೊಡ್ತಾನಲ್ಲ, ಯಾಕೆ ಕೊಡೋಕ್ಕಾಗಲ್ಲ? ಅವನಿಗೆ ಮತ ಹಾಕ್ಲೇಬೇಕು ಮೋದಿಗೆ. ಮೋದಿ ವೋಟ್ ಹಾಕ್ತೀರಾ? ಸಿದ್ಧ ಕಾಂಗ್ರೆಸ್ಗೆ ಹಾಕಲ್ಲ? ಹಾಕಲ್ಲ, ಅವ್ರ ಮನೆ ಹಾಳಾಗಿ ಹೋಗ್ತೈತೆ. ಕಾಂಗ್ರೆಸ್ಗೆ ಹಾಕ್ತಾರೆ ಮನೆ. ಯಾಕೆ? ಯಾಕೆ? ತಲೆ ಮೇಲೆ ಇಕ್ಕಿನಲ್ಲ, ಅದಕ್ಕಾಗಿ ನಮ್ಮ ಕರ್ನಾಟಕ ಹಾಳಾಗಿ ಹೋಗ್ತೈತೆ. ಅಲ್ಲ, ಇಲ್ಲಿ ಹೇಳ್ತಾರೆ KNRಗೆ ನಾವು ವೋಟ್ ಹಾಕ್ತೀವಿ ಅಂತಂದು. ಅದೇ ನಮ್ಮ ಮದ್ಗಿರಿನ ಈ ತರ ಮಾರ್ಕೊಂಡು ಹೊರಟೋಗ್ಬಿಡ್ತಾನೆ KNR. ಮಾರಾಕ್ ಬಿಡ್ತಾರೆ, ಮಾರಾಕ್ತಾರೆ. ರೈತರನ್ನು ಬೇಕಾರೆ ಅವ್ರ ಹೆಂಡತಿಯರ್ನು ಬೇಕಾರೆ ಇವನು ಸಿದ್ದರಾಮಯ್ಯ ಕೊಂಡ್ಕೊಂತಾನೆ. ಯಾಕಾಗಿ ಹೇಳೋ? ಬಸ್ ಫ್ರೀ ಅಂತಂದ, ನಮ್ಮ ತಲೆ ಮೇಲೆ ಇಕ್ಕದ. ಹೆಂಗಸ್ರಿ ಫ್ರೀ ಅಂತಂದ, ನಾಳೆ ಹೊತ್ತೇರೆ ಯಾರೋ ಟೂರ್ ಹೋಗ್ತಾರೆ, ಆ ಅಮ್ಮ ಅಟ್ಟೆ ಹೋಗ್ತಾಳೆ. ಯಾರು ಅದಕ್ಕೆ ಕಾರಣ? ಅಂದ್ರೆ ಭಾಗ್ಯಗಳು ಕೆಲಸ ಮಾಡ್ತಾ ಇಲ್ಲ. ಯಾವೂ ಇಲ್ಲ, ಭಾಗ್ಯಗಳು ಅನುಕೂಲ ಆಗ್ತಾ ಇಲ್ಲ. ನಮ್ಮ ಮದ್ಗಿರಿ ತಾಲೂಕಿನ ಬೇಕಾದ್ರೆ ಕೊಂಡ್ಕೊಂಡು ಮಾರಿ ಹಾಕ್ಬಿಡ್ತಾನೆ KNR ಸಿದ್ದರಾಮಯ್ಯ. ಮೋದಿ. ಯಾವ ಕಾರಣಕ್ಕೆ ಸರ್? ಮೋದಿ ಅವರು ದೇಶ ಉದ್ಧಾರ ಮಾಡ್ತಾರೆ, ದೇಶ ಭದ್ರತೆ ಐತೆ, ಅದಕ್ಕೋಸ್ಕರ ಮೋದಿಗೆ ಓಟು. ಕಾಂಗ್ರೆಸ್ಗೆ ಯಾರು ಓಟ್ ಹಾಕಲ್ಲ ನಾವು. ಕಾಂಗ್ರೆಸ್ ಇಂದ ಹಾಳಾಗೋಗ್ಬಿಟ್ಟು ಸಿವಿಲ್ ಬಸ್ ಸ್ಟ್ಯಾಂಡ್ಗೆ ಬಸ್ಗಳೇ ಫಸ್ಟ್ ಹಾಳಾಗೋದು. ಬಸ್ ನಂಬ್ಕೊಂಡು ಜೀವನ ಜನಗಳೆಲ್ಲ ಬಿಟ್ಟು ಕೆಲಸ ಬೇರೆ ಕೆಲಸ ಮಾಡಕ್ ಹೋದ್ರೆ ಬರಲ್ಲ. ಬರೀ ಖಾಸಗಿ ಬಸ್ನಲ್ಲಿ ವ್ಯವಸಾಯ ಮಾಡ್ಕೊಂಡು ಇರ್ಬೇಕಷ್ಟೇ ಅವರು. ಬಿಜೆಪಿ ಗಣ. ಯಾವ ಕಾರಣಕ್ಕೆ? ಎಲ್ಲ ಸಿವಿಲ್ ಬಸ್ ಎಲ್ಲ ಹಾಳಾಗೋದು. ಅದಕ್ಕೆ ಇದೇ ಮೊದಲನೇ ಬಾರಿ ಓಟ್ ಹಾಕ್ತಾ ಇರ್ತಕ್ಕಂಥ ತಾವು ಯಾವ ಪಕ್ಷಕ್ಕೆ ಮೊದಲನೇ ಓಟ ಚಲಾವಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಕಾಂಗ್ರೆಸ್. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ BBTV ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.